ಯಾವುದೇ ಪ್ರಶ್ನೋತ್ತರಗಳಿದೆ ಸ್ವಲ್ಪ ನೋಡಕ್ಕೆ ಪ್ರಯತ್ನ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ರೈಟ್ ಸ್ನೇಹಿತರೆ, ಯಾವುದೇ ಪ್ರಶ್ನೆ ಉತ್ತರಗಳಿದ್ರೆ ದಯವಿಟ್ಟು ಕೇಳಿ. ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರ್, ಇದು ಸಿರಿಧಾನ್ಯ ಕೇಳಿದ್ರಲ್ಲ, ಅದ್ ಹ್ಮ್. ಬಂದು ಥೈರಾಯ್ಡ್ ಇರೋರ್ಗೆ ಹ್ಮ್. ಗ್ಲೂಟಿನ್ ಅಂಶ ಜಾಸ್ತಿ ಇರುತ್ತೆ, ಅದನ್ನ ಕೊಡ್ಬೇಡಿ ಅಂತ ಹೇಳ್ತಾರಲ್ಲ ಸರ್, ಏನ್ ಮಾಡ್ಬೇಕು? ಹೌದು ಕರೆಕ್ಟ್. ಅಂದ್ರೆ ನೀವು ಜಾಸ್ತಿ ಬಳಕೆ ಮಾಡಬಾರ್ದು, ಅದಕ್ಕೆ ಅಂತ ಏನಲ್ಲ. ಸೊ ಥೈರಾಯ್ಡ್ ಇರೋರು, ಅದಕ್ಕೆ ನಾನು ಹೇಳೋದು ಇನ್ನೊಂದು, ನೆಕ್ಸ್ಟ್ ಇನ್ನು ಬರುತ್ತೆ ನಿಮ್ಗೆ ಈ ಜೀವನ ಶೈಲಿಯಲ್ಲಿ. ಈ ಸಿರಿಧಾನ್ಯಗಳು ಅಷ್ಟೇ, ಪ್ರತಿಯೊಂದು ದಿವಸ ಸಿರಿಧಾನ್ಯ ತಿನ್ಬೇಕಂತ ಏನಿಲ್ಲ. ಒಂದು 10 ದಿವಸ ಸ್ಪ್ಯಾನ್ ಇಟ್ಕೊಳ್ಳಿ. ಈ 10 ದಿವಸ ವಿಂಡೋ ಅಲ್ಲಿ 2 ದಿವಸ ನಾವೇನ್ ಮಾಡ್ತೀವಿ, ಸಿರಿಧಾನ್ಯ ತಿಂತೀವಿ. ಇನ್ನು 2 ದಿವಸ ರಾಗಿ, ಇನ್ನು 2 ದಿವಸ ಒಂದು ಯಾವುದೋ ಇದು ಯಾವುದು ಬ್ರೌನ್ ರೈಸು, ಇಲ್ಲಾಂದ್ರೆ ಮುಡಿ ರೈಸು ಇರ್ತದೆ, ಇದೆಲ್ಲ ರಾಜಮುಡಿ ರೈಸ್, ಆ ಥರ ರೈಸು. ಇನ್ನೊಂದು 2 ದಿವಸ ಬಾಜ್ರಾದಲ್ಲಿ, ಇನ್ನೊಂದು 2 ದಿವಸ ರಾಗಿದಲ್ಲಿ. ಈ ತರ ಮಾಡ್ಕೊಂತೀನಿ. ಯಾವಾಗಲೂ ಸಿರಿಧಾನ್ಯ ತಿಂತಾನೇ ಇರ್ಬೇಕಂತ ಏನಿಲ್ಲ, ಆ ಥರ ಏನ್ ಬೇಕಾಗಿಲ್ಲ. ಓಕೆ, ಆದ್ರೆ ನೀವು ಹೇಳಿದ್ ಕರೆಕ್ಟ್. ಜಾಸ್ತಿ ಹೆಚ್ಚಾಗಿ ತಿಂದ್ರೆ ಥೈರಾಯ್ಡ್ ಇರೋರು ಸ್ವಲ್ಪ ತೊಂದರೆ ಆಗ್ತದೆ. ಯಾಕಂದ್ರೆ ಸೊ ಅದ್ರ ಒಳಗಡೆ ಇದು ಗಟ್ಟಿ ಪದಾರ್ಥ ಅಲ್ವಾ, ಗಟ್ಟಿ ಪದಾರ್ಥ ಅನ್ನುವಾಗ ಸೊ ಅದರಿಂದ ಸ್ವಲ್ಪ ಥೈರಾಯ್ಡ್ ತೊಂದರೆ ಆಗ್ತದೆ. ಜಾಸ್ತಿ ತಿನ್ನಕ್ ಹೋಗ್ಬೇಡಿ. ಪ್ರತಿಯೊಂದು ಅಷ್ಟೇ, ಯಾವುದು ಒಳ್ಳೇದಂತ ಹೇಳ್ಬಿಟ್ಟು ಜಾಸ್ತಿ ತಿನ್ನಬಾರ್ದು. ಅತಿ ಸರ್ವತ್ರ ವರ್ಜಯೇತ್ ಅಂತ ಹೇಳ್ತಾರೆ. ಯಾವುದೇ ಅತಿಯಾಗಿ ತಿನ್ನಬಾರ್ದು. ಅದ್ ಲಿಮಿಟ್ ಅಲ್ಲಿ ತಿಂದ್ರೆ, ಈಗ ನೋಡಿ, ಆಯಿಲ್ ಒಳ್ಳೇದಂತ ಹೇಳ್ಬಿಟ್ಟು ಆಯಿಲ್ ಹೆಚ್ಚಾಗಿ ನಾವು ಸೇವನೆ ಮಾಡಿದ್ರೆ ಏನಾಗ್ತದೆ, ಖಂಡಿತವಾಗಿ ನಿಮ್ಗೆ ಕೊಲೆಸ್ಟ್ರಾಲ್ ಹೆಚ್ಚಾಗಿ ಜಾಸ್ತಿ ಆಗ್ಬಿಟ್ಟು ಇನ್ನು ಬೇರೆ ಬೇರೆ ಕಾಯಿಲೆಗಳು, ಹಾರ್ಟ್ ಸ್ಟ್ರೋಕ್ಸು, ಹಾರ್ಟ್ ಅಟ್ಯಾಕ್ಸು, ಮತ್ತೆ ಹೈ ಬಿಪಿಗಳು, ಇದೆಲ್ಲ ಸಹ ಶುರು ಆಗ್ಬಿಡ್ತದೆ. ಅದೆಲ್ಲ ಮಾಡಬಾರ್ದು. ಓಕೆ, ಇದು ಸಣ್ಣ ಜೋಳ ಬರುತ್ತಲ್ಲ ಸರ್, ಅದು ಯೂಸ್ ಮಾಡ್ಬೋದಲ್ವ ಸರ್? ಯಾವ್ದಮ್ಮ? ಸಣ್ಣದು ಜೋಳ ಬರುತ್ತಲ್ಲ, ಜೋಳ, ಒಳ್ಳೇದು ಒಳ್ಳೇದು ಒಳ್ಳೇದು. ಅದೆಲ್ಲ ಅದರಲ್ಲಿ ಮುದ್ದೆ ಇದೆಲ್ಲ ತಗೋಬೋದಲ್ವಾ? ನೈಸರ್ಗಿಕವಾಗಿ ಏನು ಬೆಳೀತದೋ, ರೈತರು ಏನು ಬೆಳೆಯಕ್ಕೆ ಸಾಧ್ಯ ಆಗುತ್ತೋ ನೈಸರ್ಗಿಕವಾಗಿ, ಗದ್ದೆ ಅಕ್ಕಿ. ಅದು ಮಾತ್ರ ತಿನ್ನಕ್ಕೆ ಪ್ರಯತ್ನ ಮಾಡಿ. ಓಕೆ, ಥ್ಯಾಂಕ್ ಯು ಅವ್ರು ಸರ್. ಕೆಮಿಕಲ್ಸ್ ಹಾಕಿ ಬೆಳೀತಾ ಇದ್ರೆ ನಮ್ಗೆ ಬೇಕಾಗಿಲ್ಲ. ಸರ್, ಥ್ಯಾಂಕ್ ಯು. ಓಕೆ, ರೈಟ್. ಹಲೋ ಹೇಳಿ. ನಮಸ್ತೆ ಮಾಸ್ಟರ್. ದೇಹದಲ್ಲಿ ಉಂಟಾಗುವಂತಹ ಈ ಗೆಡ್ಡೆಗಳು ಅಥವಾ ಗುಳ್ಳೆಗಳು ಅಂತ ಹೇಳ್ತಾರಲ್ಲ, ದೇಹದ ಒಳಗಡೆ, ದೇಹ ಹೊರಗಡೆನಾ ದೇಹ ಮೇಲೆನಾ? ದೇಹದ ಒಳಗಡೆ, ಅದಕ್ಕೆ ಏನಾದ್ರು ಮನೆ ಮದ್ದು ಅಥವಾ ಮುದ್ರಾ ಈ ತರ ಏನಾದ್ರು ಇದೆಯಾ? ಅಂದ್ರೆ ಯಾವುದೇ ನೋಡಿ, ದೇಹ ಒಳಗಡೆ ಗಡ್ಡೆಗಳು ಬರೋದು ಕಾರಣ ಅಂದ್ರೆ ಹೆಚ್ಚು ವಿಷ ಪದಾರ್ಥ ಆಗಿದೆ, ಟಾಕ್ಸಿನ್ ಜಾಸ್ತಿ ಆಗಿದೆ ಅಂತ ಅರ್ಥ. ವ್ಯರ್ಥ ಪದಾರ್ಥಗಳು ಜಾಸ್ತಿ ಆಗಿದೆ, ನಾವು ಸರಿಯಾಗಿ ತ್ಯಜಿಸ್ತಿಲ್ಲ ಅಂತ ಅರ್ಥ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ವಾರಕ್ಕೊಂದ್ಸರಿ ಫಾಸ್ಟಿಂಗ್ ಮಾಡಿ. ಆಮೇಲೆ ಇನ್ನೇನ್ ಮಾಡ್ತೀವಿ ಅಂದ್ರೆ, ಪೂರ್ತಿ ನಮ್ಮ ದೇಹನು ಆಲ್ಕಲೈನ್ ಮಾಡ್ಕೊಳ್ಳಿ. ಆಲ್ಕಲೈನ್ ಮಾಡಕ್ಕೆ ಏನ್ ಮಾಡ್ಬೇಕು, ಒಳ್ಳೆ ನೀರಾಂಶ ಚೆನ್ನಾಗಿ ಇಟ್ಕೊಳ್ಳಿ. ಆಮೇಲೆ ತಿನ್ನೋ ಆಹಾರ ಪದಾರ್ಥಗಳು ಅಷ್ಟೇ, ವಿಷ ಪದಾರ್ಥ, ಕೆಮಿಕಲ್ ಫುಡ್ ಯಾವ್ದು ತಿನ್ಬಾರ್ದು. ಆಮೇಲೆ ಇನ್ನೊಂದು ಏನ್ ಮಾಡ್ತೀವಿ ಅಂದ್ರೆ, ಅದು ಕರಗುತ್ತದೆ, ಆಟೋಮೆಟಿಕ್ ಕರಗೋಗ್ತದೆ. ನಾನು ಹೇಳ್ತಾ ಇರೋದು, ಮೆಡಿಸನ್ ಬಗ್ಗೆ ಹೋದ್ರೆ ನೀವು ಒಂದು ಆಯುರ್ವೇದಕ್ಕೆ ಹೋಗಿ, ಹೋಮಿಯೋಪತಿಕ್ ಹೋಗಿ, ಒಂದು ವೈದ್ಯನ ಸಂಪರ್ಕಿಸಿ, ಖಂಡಿತವಾಗಿ ನಿಮ್ಗೆ ಗುಣ ಆಗತ್ತೆ. ಅಲೋಪತಿಗೆ ಹೋಗಿ ಓಡಿ. ಅಲೋಪತಿ ಯಾವಾಗ ಅಂದ್ರೆ ತುಂಬಾ ನೋವು ಜಾಸ್ತಿ ಆಗಿದೆ, ತಡ್ಕೊಳಕ್ ಆಗ್ತಾ ಇಲ್ಲ, ಬಿದ್ದೋಗ್ತಾ ಇದೀನಿ, ಒಂಥರ ಅನ್ಕಾನ್ಶಿಯಸ್ ಆಗ್ತಾ ಇದೆ ಅಂದ್ರೆ ಅವಾಗ ಹೋಗಿ. ಅದು ಮಾಸ್ಟರ್, ಈ ಎಡದ ಕೈ ಇದೆಯಲ್ಲ, ಆ ಕೈ ಕೆಳಗಡೆ ಆರ್ಮ್ ಫಿಟ್ ಬರುತ್ತಲ್ಲ, ಅಲ್ಲಿ ಒಂದು ಸಣ್ಣದು ಒಳಗಡೆ ಕೈ ಮುಟ್ಟಿದ್ರೆ ಸಿಗ್ತಾ ಇತ್ತು. ಅದು ನೋವು ತುಂಬಾ, ಮತ್ತೆ ಕೈ ಜುಮ್ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಅವಾಗ ಹೋಗಿ ತೋರ್ಸಿ, ಅಂದ್ರೆ ಇಲ್ಲೇ ಕ್ಲಿನಿಕ್ ಅಲ್ಲಿ ತೋರ್ಸಿದ್ದಕ್ಕೆ ಮೆಡಿಸನ್ ಕೊಟ್ಟವ್ರೆ ಕರಗತ್ತೆ ಅಂತ ಹೇಳಿ. ಧ್ಯಾನ ಮಾಡಿ, ಚೆನ್ನಾಗಿ ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ ಅಂತ ಸಜೆಸ್ಟ್ ಮಾಡಿದ್ರು. ಈಗ ಏನಾಗಿ ವಾಸಿ ಆಗಿದೆ ನಿಮ್ಗೆ? ಇನ್ನ ಏನೋ ಒಂದು 2 days ಆಗಿದೆ ಮಾಸ್ಟರ್. ಇವಾಗ ನೋವಿಲ್ಲ, ಟ್ಯಾಬ್ಲೆಟ್ಸ್ ಎಲ್ಲ ತಗೋತಾ ಇರೋದಕ್ಕೆ. ಏನ್ ಟ್ಯಾಬ್ಲೆಟ್ಸ್ ತಗೊಂತಾ ಇದ್ರಿ? ಟ್ಯಾಬ್ಲೆಟ್ಸ್ ಒಂದು ಲಿವರ್ ಕೇರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಲೋಪತಿ ಟ್ಯಾಬ್ಲೆಟಾ? ಅಲೋಪತಿ ಇದೆ. ಅದನ್ನ ನೀವು ನಿಲ್ಲಿಸ್ಬೇಕಾಗತ್ತೆ, ಖಂಡಿತವಾಗಿ ನಿಲ್ಲಿಸ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಬೇರೆ ತೊಂದರೆಗಳು ಬರ್ತದೆ. ಅದಕ್ಕೆಲ್ಲ ಹೋಗ್ಬೇಕಾಗಿರೋದು. ನೀವು ನಿಮ್ಗೆ ಹತ್ರ ಇದ್ರೆ ಒಂದು ಹೋಮಿಯೋ ಇಲ್ಲಾಂದ್ರೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗಿ. ಸರಿ ಮಾಸ್ಟರ್. ಓಕೆ, ನೀವು ಅಲ್ಲಿ ಹೋಗಿ ತಗೊಂಡಿದ್ರಲ್ಲ, ಈಗ ಇದೊಂದಕ್ಕೂ ಏನೋ ಒಂದು ಸ್ವಲ್ಪ ನೋವು ಕಡಿಮೆ ಆಗಿರ್ಬೋದು. ಆದ್ರೆ ಮುಂದಿನ ದಿವಸದಲ್ಲಿ ಬೇರೆ ಅಡ್ಡ ಪರಿಣಾಮ ಶುರು ಆಗುತ್ತೆ. ಅವಾಗ ನೀವು ಇದು ಬಿಟ್ಬಿಟ್ಟು ಅದ್ರ ಮೇಲೆ ಹೋಗ್ತೀರಿ. ಮತ್ತೆ ಡಾಕ್ಟರ್ ಏನ್ ಮಾಡ್ತಾರೆ,
ಇದ್ರ ಗಮನ ಬಿಡಲ್ಲ, ಇದು ಗಮನ ಬಿಟ್ಬಿಡ್ತಾರೆ. ನೋಡಮ್ಮ ಇದು ಬೇರೆ ಬೇರೆ ಯಾವ್ದೋ ಲಕ್ಷಣಗಳು ಕಾಣಿಸ್ತಾ ಇದೆ, ಹೋಗಿ ಎಕ್ಸ್ರೇ ಮಾಡ್ಕೊಂಡು ಬರಮ್ಮ, ಇದೇನೋ ಕ್ಯಾನ್ಸರ್ ತರ ಇದೆ, ಇನ್ನೊಂದ್ ತರ ಇದೆ ಅಂತ ನಿಮ್ ಭಯ ಹುಡ್ತಾರ. ಹೌದೌದು, ಅರ್ಥ ನಮ್ಗೂ ಆಯ್ತಾ? ಅದೇ ಭಯ ಇರೋದು ಮಾಸ್ಟರ್. ಅಂದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು, ಅದೆಲ್ಲ ಹೋಗಕ್ ಹೋಗ್ಬಿಡಿ. ಆಯುರ್ವೇದ ಹತ್ರ ಹೋಗಿ, ಒಳ್ಳೆ ಆಯುರ್ವೇದ ವೈದ್ಯರಿದ್ರೆ. ನೀವು ಯಾವ ಊರಲ್ಲಿ ಇರೋದು? ನಾವು ಮೈಸೂರು ಮಾಸ್ಟರ್. ಮೈಸೂರಲ್ಲಿ ಆಯುರ್ವೇದ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ಇದಾರೆ ನೋಡಿ. ಹ, ಹ. ಆಯುರ್ವೇದ ಹತ್ರ ಹೋಗಿ. ನಮ್ ಸಲಹೆ ಏನದು, ಆಯುರ್ವೇದ ಹತ್ರ ಹೋಗಿ. ಗಡ್ಡಗಳಿಂದ ಸ್ವಲ್ಪ ಗಡ್ಡ ಜಾಸ್ತಿ ಇದ್ರೆ ಅಂತ ಇಟ್ಕೊಳ್ಳಿ, ಅದು ಅವ್ರೇನ್ ತೆಗಿಯಲ್ಲ, ಕರಗಿಸ್ತಾರೆ ಅಷ್ಟೇ. ಈಸಿಯಾಗಿ ಕರಗಿಸ್ತಾರೆ, ಏನ್ ತೊಂದರೆ ಇಲ್ಲ. ನನ್ಗೆ ಗೊತ್ತದೆಲ್ಲ, ನಾವೇ ಮಾಡಿದ್ವಿ, ತುಂಬಾ ಮಾಡಿದ್ವಿ. ಅಂದ್ರೆ ನೀವು ಹತ್ರ ಇರ್ಬೇಕಲ್ಲ, ಮಾತಾಡ್ಬೇಕಂದ್ರೆ, ಯಾವ್ದು ವೈದ್ಯ ಕೊಡ್ಬೇಕಂದ್ರೆ ಹತ್ರ ವೈದ್ಯರ ಹತ್ರ ಹೋಗಿ ಕೂತ್ಕೋಬೇಕು ಅಲ್ವಾ. ಅವಾಗ ಆಯುರ್ವೇದ ಇಲ್ಲಾಂದ್ರೆ ಹೋಮಿಯೋ ಹತ್ರ ಹೋಗಿ, ಜೊತೆಗೆ ನಾನು ಹೇಳ್ತಾರಂತ ಈ ಆಹಾರ ವಿಧಾನಗಳು, ಆರೋಗ್ಯ ಶೈಲಿ ಪಾಲನೆ ಮಾಡಿ. ಖಂಡಿತವಾಗಿ ನೋಡಿ. ನೀರು ಅಷ್ಟೇ, ನೀರು ನಾವು ಕುಡಿಯೋ ನೀರೇ ಸರಿಯಾಗಿಲ್ಲ. ಆ ನೀರು ಸರಿಯಾಗಿ ಕುಡಿಬೇಕಂದ್ರೆ ಅದು ಆಲ್ಕಲೈನ್ ವಾಟರ್ ಕುಡಿಬೇಕು ನಾವು. ಎಲ್ಲಿ ಸಿಗತ್ತೆ ಅದು? ಮನೆಯಲ್ಲಿ ಸಿಗುವಂತ ವಾಟರ್ನೇ ನಾವು ಆಲ್ಕಲೈನ್ ಮಾಡ್ಕೊಂಡು ಕುಡಿಬೇಕಾಗತ್ತೆ. ಮತ್ತೆ ಅದೆಲ್ಲ ನಾವು ಪಾಲನೆ ಮಾಡ್ಬೇಕಲ್ಲ, ಅದೇ ತಿಳ್ಕೊಳ್ಳಿ. ಈ ಜ್ಞಾನ ಅನ್ನೋದು ಈ 365 ದಿವಸದಲ್ಲಿ ನಿಮ್ಗೆ ಎಲ್ಲ ಸಿಗ್ತಾ ಇರ್ತದೆ. ಅದೊಂದು ನೀವು ತಿಳ್ಕೊಂತ ಅದು ಪಾಲನೆ ಮಾಡ್ತಾ ಹೋದ್ರೆ, ನಿಮ್ಮ ಆರೋಗ್ಯ ಶೈಲಿ, ಆಹಾರ ಶೈಲಿಯಿಂದ ಒಳಗಡೆ ಇರುವಂತ ಎಲ್ಲಾ ಬ್ಲಡ್, ನಮ್ಮ ದೇಹದಲ್ಲಿ ಇರುವಂತ ರಕ್ತ ಎಲ್ಲ ಆಲ್ಕಲೈನ್ ತರ ಆಗತ್ತೆ. ಈಗ ನಿಮ್ಗೆ ಗಡ್ಡಗಳು ಬರೋದು ಏನ್ ಕಾರಣ ಅಂದ್ರೆ, ಆ ಬ್ಲಡ್ ಅನ್ನೋದು, ಆ ರಕ್ತ ಅನ್ನೋದು ಆಮ್ಲಜನಕ ಆಗಿರ್ತದೆ, ಅಸಿಡಿಕ್ ಬ್ಲಡ್ ಆಗಿರ್ತದೆ. ಅದಕ್ಕೆ ನಿಮ್ಗೆ ಈ ಗಡ್ಡಗಳೆಲ್ಲ ಬರೋದು. ಓಕೆ ಅರ್ಥ ಆಯ್ತಮ್ಮ? ಓಕೆ ಮಾಸ್ಟರ್, ಥ್ಯಾಂಕ್ ಯು ಮಾಸ್ಟರ್. ಅದಕ್ಕೇನು ಮುದ್ರೆ ಏನಿಲ್ವಾ ಮಾಸ್ಟರ್? ಮುದ್ರೆ ಅನ್ನೋದು ನೋಡೋಣ, ನಿಮ್ಗೆ ಮೇ ಬಿ ಅದು ಕರಗಿಸ್ಬೇಕು ಅಂತ ಈ ತರ ಇದ್ರೆ, ಸೊ ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಕೊಡ್ತೀನಿ ಬೇಕಾದ್ರೆ ಅದು. ಅದೇ ಆಮೇಲೆ ನೀವು ನನಗೆ ಮೆಸೇಜ್ ಟೈಪ್ ಮಾಡಿ ಕಳಿಸಿ. ಆಯ್ತಾಯ್ತು ಮಾಸ್ಟರ್. ಎಸ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಬೇಗ ಬೇಗ. ಇವಾಗಲೇ 7:40 ದಾಟಿದೆ. ಯಾವುದೇ ಪ್ರಶ್ನೆ ಇದ್ರೆ ಕೇಳ್ಕೊಳ್ಳಿ, ಪ್ರಶ್ನೆ ಕೇಳಿಸ್ಕೊಳ್ಳಿ. ಆಮೇಲೆ ಇಲ್ಲ ಅಂದ್ರೆ ಅನುಭವ ಹಂಚ್ಕೊಳ್ಳಿ. ಯಾವುದೋ ಒಳ್ಳೆ ಅನುಭವ ಬಂದಿದ್ರೆ, ಧ್ಯಾನದಿಂದ, ಆರೋಗ್ಯ, ಆಹಾರದ ವಿಧಾನಗಳಿಂದ ಒಳ್ಳೆ ಅನುಭವ ಆಗಿದ್ರೆ ಅದು ಹಂಚ್ಕೋಬೇಕಾಗುತ್ತೆ. ಎಸ್, ಹಲೋ ಹಲೋ ಹೇಳಿಮ್ಮ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಈಗ ಪಿಗ್ಮೆಂಟೇಶನ್ ಇರ್ತಾವಲ್ಲ ಸರ್ ಮುಖದ ಮೇಲೆ, ಪಿಗ್ಮೆಂಟೇಶನ್ ಏನ್ ಮಾಡ್ಬೇಕು ಸರ್ ಅದಕ್ಕೆ? ಪಿಗ್ಮೆಂಟೇಶನ್ ಏನಾಗಿದೆಮ್ಮ? ಪಿಗ್ಮೆಂಟೇಶನ್ ಕಲೆಗಳು ಇರ್ತಾವಲ್ರಿ ಸರ್, ಸುಮಾರು ಕಲೆಗಳು ಮುಖದ ಮೇಲೆ. ವೈಟ್ ಪ್ಯಾಚಸ್. ವೈಟ್ ಅಲ್ಲ ಸರ್, ಬ್ಲ್ಯಾಕ್ ಪಿಗ್ಮೆಂಟೇಶನ್, ಬ್ಲ್ಯಾಕ್ ಪ್ಯಾಚಸ್ ಬ್ಲ್ಯಾಕ್ ಇರ್ತಾವ. ಆಗಿದೆ, ಬ್ಲ್ಯಾಕ್ ಆಗಿದೆ. ಅದಕ್ಕೆ ಏನಾದ್ರು ಮುದ್ರೆ ಅಥವಾ ಅದೆಲ್ಲ ಮಾಲಿನ್ಯ ರಕ್ತದಿಂದ ಆಗ್ತದೆ ಅದೆಲ್ಲ. ಹ್ಞೂ ಸರ್. ಚರ್ಮದ ಮೇಲೆ ಯಾವುದೇ ವ್ಯಾಧಿ ಬಂದಿದೆ ಅಂದ್ರೆ ಅದು ರಕ್ತ ಮಾಲಿನ್ಯ ಆಗಿರ್ತದೆ ಅಷ್ಟೇ. ಅದಕ್ಕೆ ಮಾಲಿನ್ಯ. ನೀವು ಫಸ್ಟ್ ಮೊದಲನೇದಾಗಿ ಆರೋಗ್ಯ ಶೈಲಿ ಚೇಂಜ್ ಮಾಡ್ಕೊಂತ ಹೋಗಿ. ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಂದ್ರೆ, ಹಾ ನಿಮಗೆ ಸರ್. ಸುಮ್ಮನೆ ಲೇಪನ ಮಾಡ್ಕೊಂಡು ಅದು ಮಾಡ್ಬೇಕಂದ್ರೆ ಅದಕ್ಕೂ ಬೇರೆ ಮದ್ದುಗಳಿದೆ. ಅಂದ್ರೆ ಹಾ ಚರ್ಮಕ್ಕೆ ಸಂಬಂಧಿತ ಮನೆ ಮದ್ದುಗಳಿದೆ. ಈಗಾಗಲೇ ನಮ್ಮ ಮಹಾತಾ ಟಿವಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ? ಮಾಡಿದೇವಿ ಸರ್, ಸಬ್ಸ್ಕ್ರೈಬ್ ಮಾಡಿದ್ದೇವ್ರಿ. ಅಲ್ಲಿ ಹೋಗಿ ಚರ್ಮ ರೋಗಗಳಿಗೆ ಮನೆ ಮದ್ದು ಅಂತ ಇರ್ತದೆ ನೋಡಿ. ಓಕೆ ಸರ್, ಓಕೆ ರೀ. ಅದು ದಯವಿಟ್ಟು ಅದು ಪಾಲನೆ ಮಾಡಿ, ನಿಮ್ಗೆ ಎಲ್ಲ ಈ ತರದೆಲ್ಲ ವಾಸಿ ಆಗತ್ತೆ. ಆದ್ರೆ ನಾನು ಹೇಳೋದು ಪರ್ಮನೆಂಟ್ ಅಂದ್ರೆ ಶಾಶ್ವತವಾಗಿ ನಮ್ಗೆ ಪರಿಹಾರ ಬೇಕಂದ್ರೆ ನಮ್ಮ ಹಾ ಸರ್. ರಕ್ತ ಹೊರಗಡೆ ಮಾಲಿನ್ಯ ತೆಗೆದಾಕ್ಬೇಕು. ಅದನ್ನ ಜಾಸ್ತಿ ಯಾವ ರೀತಿ? ಟಾಕ್ಸಿನ್ ಜಾಸ್ತಿ ಆಗಿರ್ತದೆ, ಅದೆಲ್ಲ ತೆಗೆದಾಕ್ಬೇಕು. ಅದು ಬೇಕಂದ್ರೆ ನೀವು ಫಾಸ್ಟಿಂಗ್ ಮಾಡ್ತಾ ಹೋಗಿ, ಉಪವಾಸ ಮಾಡಿ, ಹಾ ಮತ್ತೆ ಸರ್. ಅಭ್ಯಂಗ ಸ್ನಾನ ಮಾಡ್ಕೊಳ್ಳಿ. ಇದೆಲ್ಲ ನಾನು ಹೇಳ್ತೀನಿ, ಇನ್ನು ಮುಂದಿನ ಕ್ಲಾಸಲ್ಲಿ ಬರುತ್ತೆ. ನೀವು ಹಾ ಹಿಂದಿನ 21 ದಿವಸ ಅಟೆಂಡ್ ಆಗಿದ್ರೆ ಸೆಷನ್? ಇಲ್ಲ ಸರ್, ಅಟೆಂಡ್ ಆಗಿಲ್ಲ. ನಾ ಇವಾಗಲೇ ಒಂದು 365ರಿಂದ ಅಟೆಂಡ್ ಆಗಿನಿ ಸರ್. ಒಂದ್ ವಾರ ಆಯ್ತು ಸರ್ ಅಟೆಂಡ್ ಆಗಿ. ಒಳ್ಳೇದಾಯ್ತು. ಹಾ ಈಗ ಸರ್. ನಿಮ್ಗೆಲ್ಲ ನಿಮ್ಗೆ ಬರುತ್ತೆ, ಎಲ್ಲಾ ಅಂಶಗಳು ಬರುತ್ತೆ, ಏನು ವರಿ ಮಾಡ್ಬಿಡಿ. ಹಾ ಸೊ ಸರ್. ನಿಮ್ಗೆ ಅಭ್ಯಂಗ ಸ್ನಾನ ಬಗ್ಗೆ, ಉಪವಾಸ ಬಗ್ಗೆ ಪೂರ್ತಿ ತಿಳುವಳಿಕೆ ಸಿಗತ್ತೆ. ಆ ತರ ಮಾಡ್ಕೊಂತ ಹೋದ್ರೆ, ಮತ್ತೆ ನೀರನ್ನು ಚೇಂಜ್ ಮಾಡ್ಬೇಕು. ನೀರು ಅಂದ್ರೆ ನಾವು ನೀರು ಕುಡಿಯೋ ನೀರು ಇದೆಲ್ಲ, ಆ ನೀರು ಸ್ವಚ್ಛವಾಗಿರ್ಬೇಕು, ಮತ್ತೆ ಆಲ್ಕಲೈನ್ ನೀರು ಕುಡಿಬೇಕು. ಆಲ್ಕಲೈನ್ ಯಾವ ರೀತಿ ಮಾಡ್ಬೇಕು ಸರ್ ಅದನ್ನ? ಅದನ್ನು ನೆಕ್ಸ್ಟ್ ಅಂಶವಾಗಿ ನಾನು ಹೇಳ್ತೀನಿ. ಈಗಾಗಲೇ ಅಂದ್ರೆ ತುಂಬಾ ದೊಡ್ಡ ಅಂಶ ಅದು. ಅಂದ್ರೆ ಒಂದು ನಿಮಿಷದಲ್ಲಿ ಹೇಳಕ್ಕಾಗಲ್ಲ ಅದು. ಓಕೆ ಸರ್, ಓಕೆ ರೀ. ಓಕೆ ನೀರಾಂಶ ಬಗ್ಗೆ ಬರುತ್ತೆ. ಅವಾಗ ಅದು ಆ ಜ್ಞಾನ ತಗೊಂಡು ಅದರಿಂದ ನೀವು ಬದಲಾವಣೆ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ಕೇಳ್ತಾ ಇರ್ತೇವೆ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ. ನಮಸ್ತೆ ಗುರುಗಳೇ. ನಮಸ್ತೆ, ನಮಸ್ತೆ. ಇದು ದೇಶಿ ಹಸುವಿನ ಹಾಲು ಕುಡಿಬೇಡ ಅಂತ ಹೇಳಿದ್ರಿ.
ಮತ್ತೆ ಹೌದು. ಅದ್ರ ತುಪ್ಪ, ಬೆಣ್ಣೆ, ಮೊಸರು ಅದೆಲ್ಲ ಚೆನ್ನಾಗಿರತ್ತೆ. ಬಟ್ ಹಾಲು ಕೂಡ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ. ಅದನ್ನ ಹಾಲು ಬೇಡ ಅಂತ ಹೇಳಿದ್ರಲ್ಲ ಗುರುಗಳೇ. ಇಲ್ಲ ಇಲ್ಲ, ಯಾವುದು ಹಾಲು ಕುಡಿಯಬಾರ್ದು. ಹಾಲು ಕುಡಿಯಬಹುದು ಯಾವಾಗಂದ್ರೆ ಒಂಥರ ಮದ್ದು ತರ ಕುಡಿಯಬಹುದು ಯಾವಾಗನ್ನ. ಹಾಲು ಒಳಗಡೆ ಈ ಅರಿಶಿನ ಪೌಡರ್ ಹಾಕೊಂಡು ನೆಗಡಿ ಬಂದ್ರೆ ಸ್ವಲ್ಪ ಕುಡಿ ಅಂತ ಹೇಳ್ತಾರಲ್ಲ, ಹೌದೌದು, ಅರಿಶಿನ ಅಥವಾ ಅದಕ್ಕೂ ಬೆಳ್ಳುಳ್ಳಿ. ಅದಕ್ಕೂ ಮಾತ್ರ ಎಕ್ಸೆಂಪ್ಟೆಡ್ ಅಷ್ಟೇ, ಇನ್ ಯಾವ್ದಕ್ಕಲ್ಲ. ಹಾ ಹಾ ಹಾ. ಓಕೆ ಗುರುಗಳೇ, ಆಯ್ತಾ? ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಗುರುಗಳೇ. ಹ್ಮ್. ಮತ್ತೆ ಇವರು ಬೆಳಿಗ್ಗೆ ಹೇಳಿದ್ರಲ್ಲ, ಸುರ್ನಾಗಾಂಬಿಕಾ ಮೇಡಮ್ ಅವರು, ಆಮೇಲೆ ತಮ್ಮದು ಜೀವನ ಶೈಲಿ ಬಗ್ಗೆ ಹೇಳಿರೋದು ತುಂಬಾ ಉಪಯುಕ್ತವಾದಂತ ಮಾಹಿತಿ ಬರ್ತಾ ಇದೆ. ಹೆಲ್ಪ್ಫುಲ್ ಆಗಿದೆ ಗುರುಗಳೇ. ಹೀಗೆ ಮುಂದುವರ್ಸೋದ್ರೆ ಇದು ಖಂಡಿತ. 365 ದಿವಸದ ಮಾಡೋದು ಚೆನ್ನಾಗಿದೆ ಪ್ರೋಗ್ರಾಮು. ಎಲ್ಲಾದ್ರೂ ಯಾವತ್ತಾದ್ರೂ ಒಂದ್ ದಿವಸ ಅಥವಾ 2 ದಿವಸ ಮಿಸ್ ಆದ್ರೂ, ಅಥವಾ ಏನಾದ್ರೂ ಕೆಲಸ ಇದ್ದಾಗ ಮಿಸ್ ಆದ್ರೂ ಕೂಡ ಮತ್ತೆ ಈ ಟ್ರ್ಯಾಕ್ ಬಿಟ್ಟಿರೋ ಟ್ರೈನ್ ಮತ್ತೆ ಟ್ರ್ಯಾಕಿಗೆ ಬಂದಂಗ ಆಗತ್ತೆ. ಚೆನ್ನಾಗಿರತ್ತೆ. ಒಳ್ಳೇದು ಗುರುಗಳೇ, ಕೈಗೊಂಡಿರೋ ಒಂದು ನಿರ್ಧಾರ ಚೆನ್ನಾಗಿದೆ. ಥ್ಯಾಂಕ್ ಯು. ನಮ್ಮ ಅದೇ ಹೆಚ್ಚು ಎಲ್ಲ ಪ್ರಮಾಣದಲ್ಲಿ ನಾವು ಇದು ಪ್ರಚಾರ ಮಾಡ್ಬೇಕು. ಹೌದು ಗುರುಗಳೇ, ಹೌದು ಹೌದು ಹೌದು. ಕಾರ್ಯಕ್ರಮ ಪ್ರಚಾರ ಮಾಡ್ಬೇಕು. ಯಾಕಂದ್ರೆ ಒಳ್ಳೇದನ್ನೋದು ನಾವು ಪ್ರಚಾರ ಮಾಡಿದ್ರೇನೆ ಜನಕ್ಕೆ ಅದು ಸೇರತ್ತೆ. ಇಲ್ಲಾಂದ್ರೆ ಸರಿ. ಕೆಟ್ಟದ್ದು ಪ್ರಚಾರ ಜಾಸ್ತಿ ಆಗುತ್ತೆ. ಈ ಸೊಸೈಟಿಯಲ್ಲಿ ಕೆಟ್ಟದ್ದು ಪ್ರಚಾರ ತುಂಬಾ ಚೆನ್ನಾಗಿ ಸಿಗ್ತದೆ. ಹೌದೌದು, ಬಹು ಬೇಗ ಸಿಗೋದಂದ್ರೆ ಅದನ್ನೇ. ಒಳ್ಳೇದಕ್ಕೂ ಹ್ಮ್. ಪ್ರಚಾರ ಸಿಗಲ್ಲ. ಸೊ ಅದು ನಾವೆಲ್ಲ ತೊಡಸ್ಕೋಬೇಕು. ನಾವೆಲ್ಲರೂ ಒಂದು ಹೌದು ಕಾರ್ಯಕರ್ತ ಕೆಲಸ ಮಾಡ್ಬೇಕು. ಹೌದು ಗುರುಗಳೇ, ಹೌದು. ಮಾಡ್ತೀವಿ ಗುರುಗಳೇ. ಥ್ಯಾಂಕ್ ಯು. ಓಕೆ, ಧನ್ಯವಾದ ಗುರುಗಳೇ. ಧನ್ಯವಾದ. ಥ್ಯಾಂಕ್ ಯು. ರಂಗಸ್ವಾಮಿ ಸರ್, ನಾನೊಂದು ಪ್ರಶ್ನೆ ಕೇಳ್ಬೋದಾ? ಹೇಳಿಮ್ಮ. ಎಸ್ ಸರ್, ನೀವು ಜ್ವರದ ಬಗ್ಗೆ ಹೇಳಿದ್ರಿ. ಒಂದು ಸತ್ಸಂಗದಲ್ಲಿ ಒಬ್ರು ಮಾಸ್ಟರು ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಜ್ವರ ಅನ್ನೋದು ಬಂದಾಗ ಅದು ಶಾಖದಲ್ಲಿ ವ್ಯತ್ಯಾಸ ಅನ್ನೋದು ತಾವು ಕೂಡ ಹೇಳಿದ್ರಿ. ಅದೆಲ್ರಿಗೂ ಕೂಡ ಅರ್ಥ ಆಗಿರುವಂತದ್ದೇ ವಿಚಾರ. ಜ್ವರ ಬಂದಾಗ ನಮಗೆ ಒಳಗಡೆ ಚಳಿ ಆಗ್ತಾ ಇರತ್ತೆ, ಆದ್ರೆ ಹೊರಗಡೆ ಮಾತ್ರ ತುಂಬಾ ಬಿಸಿ ಇರುತ್ತೆ. ಇದು ಹೇಗೆ ಅನ್ನೋದು ನನಗ್ ಗೊತ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ತಿಳಿಸಿ ಅಂತ ಹೇಳಿದ್ರು. ಇವತ್ ನೀವ್ ಈ ಟಾಪಿಕ್ ಹೇಳಿದ್ರಿಂದ ನನಗೆ ಈ ವಿಷಯ ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಆಯ್ತಲ್ಲ ಅಂತ ಅನಿಸ್ತು. ಸರ್, ಈ ಪ್ರಶ್ನೆಗೆ ನಾನು ಉತ್ತರ ನಿರೀಕ್ಷೆ ಮಾಡ್ಬೋದಾ? ಅಂದ್ರೆ ಒಳಗಡೆ ಉಷ್ಣ, ಹೊರಗಡೆ ಚಳಿನ? ನೀವೆಲ್ಲ ಒಳಗಡೆ ಚಳಿ ಅಲ್ಲ, ಒಳಗಡೆ ಚಳಿ ಆಗ್ತಾ ಇರತ್ತೆ, ಹೊರಗಡೆ ಸಿಕ್ಕಾಪಟ್ಟೆ ಮೈ ಬಿಸಿ ಇರುತ್ತೆ. ಅಷ್ಟು ಬಿಸಿ ಇದ್ದಾಗ ಅಂದ್ರೆ ರಿವರ್ಸ್ ಆಪೋಸಿಟ್ ಅಲ್ಲಿ ಇರುತ್ತೆ ನಮ್ ಬಾಡಿ ಕಂಡೀಷನ್. ಎಷ್ಟು ಚಳಿ ಇರುತ್ತೆ ಅಂದ್ರೆ ಎಷ್ಟು ಬೆಡ್ಶೀಟ್ಗಳು ಹೊತ್ಸಿದ್ರು ಚಳಿನ ತಡೆಯೋಕ್ ಆಗೋದಿಲ್ಲ ಅಂತ ಒಂದ್ ಪರಿಸ್ಥಿತಿ ಇರುತ್ತೆ. ಆ ರೀತಿಯಾಗಿ ಯಾಕೆ ಇದು ಹೇಗಾಗತ್ತೆ ಅಂತ? ಅಂದ್ರೆ ಏನಿಲ್ಲ, ಈಗ ಮೊದಲನೇದು ನಮ್ಮ ಬಾಡಿ ಉಷ್ಣತನು ಇನ್ಕ್ರೀಸ್ ಮಾಡುತ್ತೆ. ಉಷ್ಣತನ ಜಾಸ್ತಿ ಮಾಡೋದ ಕಾರಣ ನಮ್ಮ ಒಳಗಡೆ ಈ ವೈರಸ್ ಬ್ಯಾಕ್ಟೀರಿಯಾನು ಸಾಯಿಸಕ್ಕೆ, ಅದು ಮೊದಲನೇದು ಅಲ್ವಾ. ಈ ಚಳಿ ಅನ್ನೋದು ಏನಂದ್ರೆ ಅದೊಂದು ಲಕ್ಷಣ ಅಂದ್ರೆ ಏನಾಗ್ತದೆ, ಈ ಒಳಗಡೆ ಒಂಥರ ತಣ್ಣಗಾಗೋದು. ಅಂದ್ರೆ ತನ್ನದಾದ್ರೆ ನೋಡಿ, ಈಗ ಟೆಂಪರೇಚರ್ ಆಚೆ ಕಡೆ ಜಾಸ್ತಿ ಟೆಂಪರೇಚರ್ ಇರುತ್ತೆ, ಪೂರ್ತಿ ಒಳಗಡೆ ಇರುವಂತ ಟೆಂಪರೇಚರ್ ಎಲ್ಲ ಆಚೆ ಕಡೆ ಹೋದ್ರೆ ಏನಾಗ್ತದೆ, ಎಲ್ಲ ಅವಯವಗಳಿಗೂ ಒಂಥರ ತಣ್ಣದಾಗ್ಬಿಡ್ತದೆ ಅಲ್ವಾ. ಈಗ ಬಾಡಿ ಟೆಂಪರೇಚರ್ ಆಚೆ ಕಡೆ ಹೋಗ್ತಾ ಇರ್ತದೆ, ಅಂದ್ರೆ ಸರ್ಫೇಸ್ ಮೇಲೆ ಬರ್ತದೆ. ಅಂದ್ರೆ ಪೂರ್ತಿ ಟೆಂಪರೇಚರ್ ಮೇಲೆ ಭಾಗದಲ್ಲಿ ನಮ್ಮ ರಕ್ತನಾಳಗಳಿಂದ ಈ ಚರ್ಮಕ್ಕೆ ಸೇರ್ಕೊಂತ ಇರ್ತದೆ. ಉಷ್ಣ ಜಾಸ್ತಿ ಅಲ್ಲಿ ಹೋಗ್ತಾ ಇರುವ ಪ್ರವಾಸವಾಗುವಾಗ ಒಳಗಡೆ ಪೂರ್ತಿ ಕಡಿಮೆ ಆಗ್ತದೆ ಬಿಟ್ಟು ಒಳಗಡೆ ಜಾಸ್ತಿ ಉಷ್ಣ ಇರೋಕೆ ಚಾನ್ಸ್ ಇಲ್ಲ. ಅರ್ಥ ಆಯ್ತಾ? ತನ್ನದಾಗಿ ಟೆಂಪರೇಚರ್ ತುಂಬಾ ಕಡಿಮೆ ಆಗ್ತಾ ಇರುವಾಗ ಸ್ವಲ್ಪ ಚಳಿ ಅಂತ ಅನಿಸ್ತದೆ. ಆ ಚಳಿ ಅನ್ನೋದು ಒಂದು ರೋಗ ಲಕ್ಷಣ ಅಂತ. ಆಕ್ಚುಲಿ ಆ ರೋಗ ಲಕ್ಷಣ ಬರೋದಕ್ಕೆ ಕಾರಣ ಒಳಗಡೆ ಇರುವಂತ ಟೆಂಪರೇಚರ್ ಎಲ್ಲ ಆಚೆ ಕಡೆ ಹೋಗ್ತಾ ಒಳಗಡೆ ಇನ್ಸೈಡ್ ಇರುವಂತ ಅವಯವಗಳಿಗೆ ಸ್ವಲ್ಪ ಪೂರ್ತಿ ತನ್ನದಾಗಿರ್ತದೆ, ಟೆಂಪರೇಚರ್ ಡೌನ್ ಆಗಿರ್ತದೆ. ಆ ತರ ಆಗೋದು, ಅವಾಗ ನಿಮ್ಗೆ ಚಳಿ ಅಂತ ಅನಿಸ್ತಾ ಇರ್ತದೆ ಒಳಗಡೆ ಇನ್ಸೈಡ್. ಓಕೆ, ಟೆಂಪರೇಚರ್ ಆಚೆ ಕಡೆ ನಿಮಗೆ ಜಾಸ್ತಿ ಆಗ್ತಾ ಇರುವಾಗ, ಅಂದ್ರೆ ಈ ಟೆಂಪರೇಚರ್ ಅಷ್ಟೇ ಅಲ್ವಾ, ಒಂದು ಉಷ್ಣತೆ ಅನ್ನೋದು ಕಡಿಮೆಯಿಂದ ಜಾಸ್ತಿಗೆ, ಅಂದ್ರೆ ಜಾಸ್ತಿಯಿಂದ ಕಡಿಮೆಗೆ ಒಂಥರ ಪ್ರವಹಿಸ್ತಾ ಇರ್ತದಲ್ಲ. ನೀರು ಉಷ್ಣ ಇದೆಲ್ಲಾನು ಪ್ರವಾಹ ನೋಡಿ ಒಂದ್ಸರಿ ನೋಡಿದ್ರೆ ಕಡಿಮೆಯಿಂದ ಜಾಸ್ತಿಯಿಂದ ಕಡಿಮೆಗೆ ಪ್ರವಾಹ, ಈ ತರ ಪ್ರವಾಹ ಆಗ್ತಾ ಇರ್ತದೆ. ಸೊ ಆ ರೀತಿಯಲ್ಲಿ ಬರುವಂತ ಈ ರೋಗ ಲಕ್ಷಣ ಇದು. ಅಂದ್ರೆ ನಮ್ಮ ಶರೀರದ ಒಳಗಡೆ ಇರೋ ಬಿಸಿ ಶಾಖ ಎಲ್ಲ ಕೂಡ ಹೊರಗಡೆಗೆ
ಹೊರ ಹೊಮ್ಮುತ್ತಾ ಇರೋದ್ರಿಂದ ಒಳಗಡೆ ಅನ್ನೋದು ನಮ್ಗೆ ಚಳಿ ಅನ್ನೋದು ಕಾಣಿಸುತ್ತೆ. ಓ, ತುಂಬಾ ಚೆನ್ನಾಗಿದೆ ಸರ್, ಇದು ಅರ್ಥ ಆಯ್ತು ಸರ್. ಇದು ತುಂಬಾ ತಣ್ಣದಾಗ್ಬಿಡ್ತದೆ. ಎಸ್ ಎಸ್ ಕರೆಕ್ಟ್. ಅದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನನ್ಗೆ ಈ ವಿಷಯ ವೈಜ್ಞಾನಿಕ ತಳಹದಿ ಮೇಲೆ ನನ್ಗೆ ಅರ್ಥ ಆಯ್ತು ಸರ್ ಇವತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್. ಸೊ ಯಾವ್ದಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು. ಗುರುಗಳೇ, ಇವಾಗ ತಾನೇ ಮಾತಾಡಿದ್ರಲ್ಲ ನಂಬಿಕಾ ಮೇಡಮ್ ಅವ್ರು ಬರ್ತಿರೋದು ಪುಸ್ತಕದ ಹೆಸರು ಹೇಳಿದ್ರು, ಅದು ನೆನಪುಳಿಲಿಲ್ಲ ನನ್ಗೆ. ಸರ್ ಅದು ಭಿನ್ನವಾಗಿ ಆಲೋಚಿಸು ಅಂತ ಸರ್. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಅದು ಎಲ್ಲಿ ಸ್ವಪ್ನ ಸ್ಟಾಲ್ ಸಿಗತ್ತಾ ಮ್ಯಾಮ್? ಸರ್ ಪ್ರಸ್ತುತ ಅದು ನನ್ನ ಹತ್ರನೇ ಸಿಗ್ತಾ ಇದೆ ಸರ್. ಅದು ಫಸ್ಟ್ ಟೈಮ್ ಒಂದು 2000 ಕಾಪೀಸ್ ಏನೋ ಮಾಡ್ಸಿದ್ದು, ಎಲ್ಲ ಕಂಪ್ಲೀಟ್ ಆಗೋಗಿದೆ ಸರ್, ಎಲ್ಲ ಮುಗ್ದೋಗಿತ್ತು. ಮೊನ್ನೆ ರೀಸೆಂಟ್ ಆಗಿ ಧ್ಯಾನ ಮಹಾಚಕ್ರ ನಡೀತಲ್ಲ, ಮಹಿಳಾ ಧ್ಯಾನ ಮಹಾಚಕ್ರ, ಆ ಒಂದು ಟೈಮ್ಗೆ ಸೆಕೆಂಡ್ ಟೈಮ್ 1000 ಕಾಪೀಸ್ ಮತ್ತೆ ಪ್ರಿಂಟ್ ಹಾಕ್ಸಿ ಪುನಃ ಬಿಡುಗಡೆ ಮಾಡಿದ್ವಿ ಸರ್. ಅದು ಏನ್ ಮಾಡ್ಬೋದು ಅಂದ್ರೆ, ಇದು ಸ್ವಲ್ಪ ಕಾಪೀಸ್ ಮಾತಾರ್ ಫೌಂಡೇಶನ್ ಅಲ್ಲಿ ಇಡ್ತೀವಿ. ಬೇಕಂದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಖಂಡಿತವಾಗಿ ಮೇಡಮ್ ಇಂದ ತಗೊಂಡು ಅಲ್ಲಿ ಇಡ್ತೀವಿ. ದಯವಿಟ್ಟು ತಗೊಳ್ಳಿ. ಇಟ್ಟಿರಿ ಸರ್ ಗುರುಗಳೇ, ಅದನ್ನ ಖಂಡಿತ. ಮಾತಾರ್ ಫೌಂಡೇಶನ್ ಅಲ್ಲಿ ಇಟ್ಟಿರಿ. ನಾವು ಯಾವಾಗಾದ್ರೂ ಬೆಂಗಳೂರಿಗೆ ಈಗಾಗಲೇ ತೆಲುಗು ಬುಕ್ಸ್ ನನ್ನ ಹತ್ರ ಇದೆ, ತುಂಬಾ ಇದೆ. ಕನ್ನಡ ಇಲ್ಲ ಅಂತ ಅನ್ಕೊಂತೀನಿ. ಕನ್ನಡ ಒಂದು ಕಾಪಿ ಇದೆ ಅಷ್ಟೇ. ಮೇಡಮ್ ಹೇಳ್ತಾ ಇರೋದು ಭಿನ್ನಂಗ ಆಲೋಚಿಸು ತೆಲುಗಲ್ಲಿ ಅದೇ ತರ ಇದೆ. ಭಿನ್ನವಾಗಿ ಯೋಚನೆ ಮಾಡಿ, ಅದು ಭಿನ್ನವಾಗಿ ಆಲೋಚಿಸು. ಭಿನ್ನವಾಗಿ ಯೋಚನೆ, ಅದು ಭಿನ್ನಂಗ ಆಲೋಚಿಸು ಅಂತ ಒಂದು ತೆಲುಗಲ್ಲಿ ಬುಕ್ ಇದೆ. ಅದು ನನ್ನ ಹತ್ರ ಜಾಸ್ತಿ ಕಾಪೀಸ್ ಇದೆ. ಕನ್ನಡದಲ್ಲಿ ಒಂದು ಕಾಪಿ ಇದೆ. ಮೇಡಮ್ ಹತ್ರ ಹೆಚ್ಚು ಕಾಪಿ ತಗೊಂಡು ನಾವು ಬೇಕಂದ್ರೆ ಅಲ್ಲಿ ಮಾತಾರ್ ಫೌಂಡೇಶನ್ ಇರ್ತೀವಿ. ಅಲ್ಲಿ ಮಾತಾರ್ ಫೌಂಡೇಶನ್ ಅಲ್ಲಿ ಸ್ವಲ್ಪ ಇದು ಲೈಬ್ರರಿ ಸಿಸ್ಟಮ್ ಅಲ್ಲಿ ಮಾಡಿರಿ ಗುರುಗಳೇ. ಅಂದ್ರೆ ಯಾವ್ದಾದ್ರು ನಾವು ಎಲ್ಲ ಯಾವತ್ತಾದ್ರೂ ಅಲ್ಲಿ ಬಂದಾಗ ಕಲೆಕ್ಟ್ ಮಾಡ್ಕೊಳಕ್ ಅನುಕೂಲ ಆಗತ್ತೆ. ದೊಡ್ಡ ಲೈಬ್ರರಿ ಇದೆ, ಅತಿ ದೊಡ್ಡ ಲೈಬ್ರರಿ. ಇಲ್ಲ, ದೊಡ್ಡದು ಇದ್ದೇ ಇರತ್ತೆ. ಯಾಕಂದ್ರೆ ನಿಮ್ಮ ನಾಲೆಜ್ಗೆ ಈಗ ನೀವು ಪ್ರತಿದಿನ ಏನ ಹೇಳ್ತಿರಲ್ಲ, ಸವಿಸ್ತಾರವಾಗಿ ಹೇಳೋದನ್ನ ನೋಡ್ಕೊಂಡ್ರೆ ಅದು ಮಹಾ ಲೈಬ್ರರಿನೇ ಆಗಿರುತ್ತೆ. ದೊಡ್ಡ ವಿಶಾಲವಾಗಿ ಇರುತ್ತೆ. ನೋಡೋಣ, ನಾವು ಅಲ್ಲಿಗೆ ಬಂದಾಗ ವಿಸಿಟ್ ಕೊಡ್ತೀವಿ. ವಿಸಿಟ್ ಮಾಡಿ, ಎಲ್ಲರೂ ವಿಸಿಟ್ ಮಾಡ್ಬೇಕು. ಒಂದ್ ದಿವಸ ಅಲ್ಲೇ ಒಂದೊಂದ್ ದಿವಸ ಯಾವಾಗ ಅನುಕೂಲ ಆಗತ್ತೆ ಅವಾಗ ಖಂಡಿತವಾಗಿ. ನಮ್ಮ ಮಾತೃ ಸಂಸ್ಥೆ ಅದು. ನಮ್ಗೆ ಜ್ಞಾನ ಭಿಕ್ಷೆ ಕೊಟ್ಟಿರುವಂತ ನಮ್ಮ ಗುರುಗಳು ಮತ್ತೆ ಸಂಸ್ಥೆ ಎರಡು ಇಂಪಾರ್ಟೆಂಟ್. ಓಕೆ ಗುರುಗಳೇ, ಓಕೆ, ಥ್ಯಾಂಕ್ ಯು ಗುರುಗಳೇ. ರೈಟ್. ದೀಪಮ್ಮ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಅಂದ್ರೆ ನಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ, ನೀವು 21 days ಅಲ್ಲಿ ಕಲ್ಸಿರೋದನ್ನ ಮತ್ತೆ ನೀವೀಗ ಕಲಿಸ್ತಾ ಇರೋದನ್ನ ನಾನು ಕಂಟಿನ್ಯೂ ಮಾಡ್ತಾನೆ ಇದೀನಿ ಗುರುಜಿ. ನಂಗೆ ಇದು ಹಸಿ ತರಕಾರಿಗಳು ತಿನ್ನೋದ್ರಿಂದ ಎಷ್ಟೊಂದು ಉಪಯೋಗ ಅಂತ ನಾನು ಅರ್ತ್ಕೊಂಡಿದೀನಿ. ಅದ್ರಲ್ಲಿ ತುಂಬಾ ಪ್ರಾಣಶಕ್ತಿ ಇರುತ್ತೆ. 100% ಅದರಲ್ಲಿ ಪ್ರಾಣಶಕ್ತಿ ಇರುತ್ತೆ. ಬೇಯಿಸಿರೋ ಆಹಾರದಲ್ಲಿ ಏನು ಪ್ರಾಣ ಇರೋದಿಲ್ಲ. ಅದ್ರಲ್ಲಿ ನಾವು ತಿಂದ್ರು ನಮ್ಗೆ ಅದು ಒಂದು 10% ಅಷ್ಟೇನೆ ನಮ್ಗೆ ಶಕ್ತಿ ಬರ್ಬೋದು. ಮತ್ತೆ ಈ ಹಸಿ ತರಕಾರಿ ತಿನ್ನೋದ್ರಿಂದ ನಮ್ಗೆ ಹಶ್ವೆ ಆಗ್ತಾ ಇಲ್ಲ ಗುರುಜಿ. ಮತ್ತೆ ನಮ್ಗೆ ಎಷ್ಟು ಆಕ್ಟಿವ್ ಆಗಿದ್ದೀನಿ ಅಂದ್ರೆ, ನಂದು ಆಕ್ಚುಲಿ ಹೇಳ್ಬೇಕಂದ್ರೆ weight 4 kg ಲಾಸ್ ಆಗಿದೆ ಗುರುಜಿ. 21 days ಇಂದ ಕಂಟಿನ್ಯೂ ಈಗ ಮಾಡ್ತಾ ಇರೋದ್ರಿಂದ 4 kg ನಾನು weight ಲಾಸ್ ಆಗಿದ್ದೀನಿ. ಮತ್ತೆ ನಾನು ಏನ್ ಅರ್ಥ ಮಾಡ್ಕೊಂಡಿದೀನಿ ಅಂದ್ರೆ, ನಮ್ಮ ಆರೋಗ್ಯಕ್ಕೆ ನಾವೇ ಡಾಕ್ಟರ್. ಪ್ರಪಂಚದಲ್ಲಿ ತುಂಬಾ ಕಾಸ್ಟ್ಲಿಯೆಸ್ಟ್ ಬೆಡ್ ಅಂತ ಅಂದ್ರೆ ನಾನು ಹಾಸ್ಪಿಟಲ್ ಬೆಡ್ ಅಂತ ಅನ್ಕೊಂಡಿದೀನಿ ಗುರುಜಿ. ಯಾರು ಆಸ್ಪತ್ರೆಗೆ ದುಡ್ಡು ಹಾಕ್ಬಾರ್ದು. ನಮ್ಮ ಆರೋಗ್ಯ ನಮ್ ಕೈಯಲ್ಲೇ ಇರುತ್ತೆ. ನಮ್ಮ ದೇಹಕ್ಕೆ ನಾವೇ ಡಾಕ್ಟರ್ ಆಗಿರ್ಬೇಕು. ನೀವ್ ಹೇಳೋದ್ರಿಂದ ನಾನಂತ್ರು ತುಂಬಾನೇ ಚೇಂಜ್ ಆಗಿದ್ದೀನಿ ಗುರುಜಿ. ಫಸ್ಟ್ ಏನಾದ್ರೂ ಕೆಲ್ಸ ಮಾಡ್ಬೇಕು ಅಂದ್ರೆ ತುಂಬಾ ಬೇಜಾರಲ್ಲಿ ಮಾಡ್ತಿದ್ದೆ. ಅಯ್ಯೋ, ಆ ಕೆಲ್ಸ ಮಾಡ್ಬೇಕಲ್ಲ, ಈ ಕೆಲ್ಸ ಮಾಡ್ಬೇಕಲ್ಲ ಅಂತ. ಈಗ ನಾನ್ ರೆಸ್ಪಾನ್ಸಿಬಲ್ ಪರ್ಸನ್ ಆಗಿದ್ದೀನಿ. ಅದು ಯಾವತ್ತಿದ್ರು ನಾನೇ ವರ್ಕ್ ಮಾಡ್ಬೇಕಲ್ಲ, ಅದು ನನ್ ಕೆಲ್ಸನೇ ಅನ್ಕೊಂಡು ಮೆಡಿಟೇಷನ್ ಮಾಡೋದ್ರಿಂದ ನಂಗೆ ತುಂಬಾ ಪೇಶನ್ಸ್ ಬಂದಿದೆ ಗುರುಜಿ. ಆಕ್ಚುಲಿ ನಂಗೆ ಪೇಶನ್ಸ್ ಇರ್ಲಿಲ್ಲ, ಈಗ ತುಂಬಾನೇ ಪೇಶನ್ಸ್ ಬಂದಿದೆ ನನ್ಗೆ. ವೆರಿ ಗ್ರೇಟ್. ಯಾವ್ದೇ ಕೆಲ್ಸ ಮಾಡಿದ್ರು ತುಂಬಾ ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದ್ದೀನಿ. ಮತ್ತೆ ತುಂಬಾನೇ ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದೀನಿ. ಇದು ನನ್ ಕರ್ತವ್ಯ, ನನ್ ಪಾರ್ಟ್ ಆಫ್ ವರ್ಕ್ ಅಂತ ಅನ್ಕೊಂಡ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ನಾವು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿರ್ಬೇಕು. ಮತ್ತೆ ಏನಾದ್ರೂ ನಮ್ ಕಡೆಯಿಂದ ಆದ್ರೆ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅಂತಾನು ನಾನು ಕಲ್ತ್ಕೊಂಡಿದೀನಿ ಗುರುಜಿ. ತುಂಬಾ ಚೆನ್ನಾಗಿದೆ. ನಾನಂತೂ ಆರೋಗ್ಯದ ಬಗ್ಗೆ ತುಂಬಾನೇ ನನ್ ಪ್ರಾಬ್ಲಮ್ ಇತ್ತು. ಈಗಂತೂ ನಾನು ತುಂಬಾ ಸುಧಾರಿಸ್ಕೊಂಡಿದೀನಿ. ಮತ್ತೆ ನನ್ನ ದೇಹಕ್ಕೆ ನಾನೇ ಡಾಕ್ಟರ್. ಹಾಗೇನೆ ಪ್ರತಿಯೊಬ್ಬರದ್ದು ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರ್ತಾರೆ, ನಾನು ಕೇಳ್ತಾ ಇರ್ತೀನಲ್ಲ. ಸೊ ಅದಕ್ಕೋಸ್ಕರ ಎಲ್ಲಾ ನೀವು ಹೇಳಿದಿರಲ್ಲ, ಆಹಾರದಲ್ಲೇನೆ ಎಲ್ಲಾನು ಸರಿ ಹೋಗುತ್ತೆ ಅಂತ, ಅದನ್ನೆಲ್ಲಾರು ಫಾಲೋ ಅಪ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಗುರುಜಿ. ನಾನಂತೂ ಅದಕ್ಕೆ ನಾನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ತೀನಿ ಗುರುಜಿ. ಧನ್ಯವಾದಗಳು. ಸೊ ಇನ್ನೊಂದು ಸೂಪರ್. ಒಂದು ಗಮನಕ್ಕೆ ಕೊಡಿ. ದೀಪಾ ಮೇಡಮ್,
ಹಾ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ನಾನು ಒಂದು ವಿಷಯ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅನ್ಸುತ್ತೆ, ಪಾಪ ಎಲ್ಲರಿಗೂ ಅವಕಾಶ ಸಿಗ್ಲಿ ಅಂತ ನಾನು ದಿನ ಮಾತಾಡಕ್ ಆಗ್ತಿಲ್ಲ. ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಲ್ಲ, ನಾನು ಅವ್ರದ್ದು ಎಕ್ಸ್ಪೀರಿಯನ್ಸ್ ಕೇಳ್ತಾ ಇರ್ತೀನಿ. ಎಲ್ಲರಿಗೂ ಅವಕಾಶ ಸಿಗ್ಲಿ ಅಂತ ನಾನು ಡೈಲಿ ಮಾತಾಡ್ತಾ ಇಲ್ಲ ಗುರುಜಿ, ಅಷ್ಟೇನೆ. ಪರವಾಗಿಲ್ಲ, ತೊಂದರೆ ಇಲ್ಲ. ಯಾವಾಗ ನೀವು ಅನುಭವ ಹಂಚ್ಕೋಬೇಕಂತ ಖಂಡಿತವಾಗಿ ಹಂಚ್ಕೋರಿ, ತೊಂದರೆ ಇಲ್ಲ. ಇಲ್ಲ, ಇವತ್ತು ನಾನು ಎಸ್ ನನ್ನ ಎಸ್ ದೇಹಕ್ಕೆ ನಾನೇ ಡಾಕ್ಟರ್ ಅಂತ ಅನಿಸ್ತಲ್ಲ, ಅದಕ್ಕೋಸ್ಕರ ಆ ವಿಷಯ ನಾನು ನಿಮ್ ಹತ್ರ ಶೇರ್ ಮಾಡ್ಬೇಕು ಅಂತ ಅನಿಸ್ತು. ಆಕ್ಚುಲಿ ಎಲ್ಲಾರು ಅದೇ ತರ ಇದ್ಬಿಟ್ರೆ ಯಾರು ಹಾಸ್ಪಿಟಲ್ಗೆ ಹೋಗಿ, ಎಲ್ಲಾರು ಪೂರ್ ಇರ್ತಾರಲ್ಲ ಗುರುಜಿ, ಯಾರು ಶ್ರೀಮಂತರು ಇರೋದಿಲ್ಲ. ನಂಗೆ ಆಸ್ಪತ್ರೆಗೆ ಹೋಗಿ ಆ ಒಂದು ಬಿಲ್ ಪೇ ಮಾಡ್ಬೇಕಾದ್ರೆ ನನ್ಗೆ ಅನ್ಸುತ್ತೆ, ನನ್ನ ಅಮ್ಮಂದೇ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ, 8 lakhs ಆಯ್ತು. ತುಂಬಾನೇ ಕಷ್ಟ ಆಯ್ತು ನಮ್ಗೆ. ಅದೇನೆ ನನ್ನ ಅಮ್ಮಂಗೂ ಈ ತರ ಒಂದು ಜ್ಞಾನ ಸಿಕ್ಬಿಟ್ಟಿದ್ರೆ ಅವರು ಆರೋಗ್ಯವಾಗಿ ಇರ್ತಿದ್ರಲ್ಲ ಅಂತ ಅನಿಸ್ತು. ಸೊ ಅದಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೆ, ನಮ್ಮ ದೇಹಕ್ಕೆ ನಾವೇ ಡಾಕ್ಟರ್ ಆಗಿರ್ಬೇಕು ಅಂತ ನನ್ಗೆ ಅನಿಸ್ತು ಗುರುಜಿ. ನಾನಂತೂ ಯಾವಾಗ್ಲೂ ಡಾಕ್ಟರ್ ಆಗಿರ್ತೀನಿ, ಡಾಕ್ಟರ್ ಅಲ್ಲ MD ಆಗ್ತೀನಿ ಗುರುಜಿ. ಓಕೆ ಓಕೆ ಓಕೆ, ಗ್ರೇಟ್ 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 ಅನುಭವ ಇದು. ಸರ್ ನನ್ನ ವಿಚಾರ ನಾನು ಸ್ವಲ್ಪ ಶೇರ್ ಮಾಡ್ಬೋದಾ ಸರ್? ಕ್ಲಿಯರ್ ಮಾಡಿ, ಸರಿ. ಎಸ್, ದೀಪಾ ಮೇಡಮ್, ನಿಮ್ ಮಾತ್ ಕೇಳಿ ನನಗೆ ತುಂಬಾ ತುಂಬಾ ಸಂತೋಷ ಆಗೋಯ್ತು ಮೇಡಮ್. ಯಾಕೆಂದ್ರೆ ಪತ್ರಿಜಿ ಅವರು ಒಂದ್ ಮಾತ್ ಹೇಳ್ತಾ ಇದ್ರು, 1,00,000 ಪಾಂಪ್ಲೆಟ್ಸ್ 1,00,000 ಪಾಂಪ್ಲೆಟ್ಸ್ ಅನ್ನ ನಾವು ಪ್ರಿಂಟ್ ಮಾಡಿಸಿ ಹಂಚಿದ್ರೆ ಅದರಲ್ಲಿ 90,099 ಪಾಂಪ್ಲೆಟ್ಸ್, 999 ಪಾಂಪ್ಲೆಟ್ಸ್ ಅಷ್ಟು ಸಿಂಬಳ ಒರ್ಸಾಕಿದ್ರು ಪರವಾಗಿಲ್ಲ, ಅದು ಇದು ಮಲಮೂತ್ರಗಳನ್ನ ಒರೆಸಿ ಬಿಸಾಕಿದ್ರು ಪರವಾಗಿಲ್ಲ, ತಿಪ್ಪೆಗೆ ಹಾಕಿದ್ರು ಪರವಾಗಿಲ್ಲ. ಆ 1,00,000 ಪಾಂಪ್ಲೆಟ್ ಅಲ್ಲಿ ಒಂದೇ ಒಂದು ಒಬ್ಬರ್ಗ್ ಸಿಕ್ಕಿ ಒಬ್ಬರು ಬದಲಾದ್ರು ಅಂದ್ರುನು ಅಷ್ಟೇ ಸಾಕು, ಆ ಒಬ್ಬರಿಗೋಸ್ಕರ ಈ 1,00,000 ಪಾಂಪ್ಲೆಟ್ಸ್ ಅಂತ ಹೇಳ್ತಾ ಇದ್ದಿದ್ದು. ಇವಾಗ ನೋಡ್ರಿ, ರಂಗಸ್ವಾಮಿ ಅವರು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮಂತವ್ರು ಎಷ್ಟೋ ಜನ, ಇವಾಗ ನೀವು ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದೀರಿ, ಇನ್ನು ಎಕ್ಸ್ಪ್ರೆಸ್ ಮಾಡದೇ ಇರೋರು ಎಷ್ಟು ಜನ ಇದ್ದಾರೋ, ಎಷ್ಟು ಜನಕ್ಕೆ ಪ್ರೇರಣೆ ಸಿಕ್ಕಿದೆ. ನಿಜವಾಗ್ಲೂನು ಈ ಒಂದು ಮಾರ್ಗದಲ್ಲಿ ತಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು. ಈ ಮಾಮೂಲಿಯಾಗಿ ಈ ಒಂದು ಭೌತಿಕ ಜೀವನ ಅಷ್ಟೇ ಅಲ್ಲದೆ ಅದಕ್ಕಿಂತ ಉನ್ನತವಾಗಿರುವಂತ ಜೀವನನ ನಾವು ಜೀವಿಸ್ಬೇಕು ಅನ್ನುವಂತ ತುಡಿತ ಯಾರ್ಯಾರಿಗಿರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಈ ರಾಮಸ್ವಾಮಿ ಅವರು ಒಂದು ಅದ್ಭುತವಾಗಿರ್ತಕ್ಕಂತ ಒಂದು ಪ್ರೇರಣಾ ಶಕ್ತಿ ಆದ್ರು, ರೋಲ್ ಮಾಡಲ್ ಆಗೋದ್ರು. ನಾವ್ ಇವಾಗ ಎಷ್ಟು ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಹೌದು ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಗುರುಜಿ, ನಾನು ಇನ್ನೊಂದ್ ಮಾತು ಹೇಳ್ತೀನಿ. ನಮ್ಮ ದೇಹದಲ್ಲಿ ಎಷ್ಟೊಂದು ನಾಡಿಗಳಿದೆಯಲ್ಲ, ಆ ನಾಡಿಗಳೆಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು. ನೀವ್ ಒಂಥರ ವಾಟರ್ ಚಾನಲ್ ತರ ಎಲ್ಲ ಒಂದೇ ಸಾರಿ ಓಪನ್ ಮಾಡ್ಬಿಟ್ಟಿದೀರಾ. ಎಲ್ಲ ಬ್ಲಾಕ್ ಆಗಿರೋದನ್ನೆಲ್ಲ ನೀವು ಓಪನ್ ಮಾಡಿದೀರಾ ಗುರುಜಿ. ಒಂದು ಸಣ್ಣ ಸಣ್ಣ ಚಾನಲ್ ಹೇಗಿರುತ್ತೆ, ದೊಡ್ಡ ದೊಡ್ಡ ಚಾನಲ್ ಓಪನ್ ಮಾಡಕ್ಕೆ ಏನಂತ, ದೊಡ್ಡ ಚಾನಲ್ ಓಪನ್ ಮಾಡಕ್ಕೆ ನೀವು ಹೇಳೋ ಒಂದು ಆಹಾರ ಪದ್ಧತಿ ಅಂತ ಅನ್ಕೊಂಡಿದೀನಿ. ಮತ್ತೆ ಸಣ್ಣ ಸಣ್ಣ ಚಾನಲ್ ಓಪನ್ ಮಾಡ್ಬೇಕಂತ ಅಂದ್ರೆ ಅದು ನಿಮ್ದು ಹೇಳ್ಕೊಟ್ಟಿರೋ ಒಂದು ಮೆಡಿಟೇಷನ್ದು ಒಂದು ಕ್ಲಾಸ್ ಅಂತ ಅನ್ಕೊಂಡಿದೀನಿ ಗುರುಜಿ. ತುಂಬಾ ಒಂಥರ ಇಂಪ್ರೆಸಿವ್ ಆಗಿದ್ದೀನಿ. ತುಂಬಾ ಚೆನ್ನಾಗಿದೆ ಗುರುಜಿ ಕ್ಲಾಸ್ ಅಂತೂ. ತುಂಬಾ ಥ್ಯಾಂಕ್ಸ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಒಂದು ಗಮನಕ್ಕೆ ನಿಮಗೆ, ಸೊ ಈ ವೆಜಿಟೇಬಲ್ಸ್ ಆಗ್ಬೋದು, ಹಣ್ಣುಗಳಾಗ್ಬೋದು, ಜಾಸ್ತಿ ತಿನ್ನೋದು ತುಂಬಾ ಒಳ್ಳೆಯದು. ಆದ್ರೆ ಅದು ನೈಸರ್ಗಿಕವಾಗಿ ಬೆಳೆಸಿರೋದು ತಿನ್ನಿ. ಓಕೆ, ಅದು ಒಂದು ಪಾಲನೆ ಮಾಡಿ ದಯವಿಟ್ಟು. ಓಕೆ, ಯಾಕಂದ್ರೆ ನಾವು ಹೆಚ್ಚು ತರಕಾರಿಗಳು ತಿನ್ಬೇಕು. ಎಸ್, ಒಳ್ಳೇದು. ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ಯಾರೇ ತೂಕ ನಷ್ಟ ಆಗ್ಬೇಕು, ಇಲ್ಲಾಂದ್ರೆ ಯಾವುದೇ ಬಡಲಿಕ ಅಂದ್ರೆ ನಮ್ಮ ದೇಹಕ್ಕೆ ಆಲ್ರೆಡಿ ಈಗಾಗಲೇ ಎಷ್ಟೋ ವ್ಯಾಧಿ ಉಂಟಾಗಿದೆ, ತುಂಬಾ ತೊಂದರೆದಲ್ಲಿದ್ದೀನಿ, ಈ ವ್ಯಾಧಿ ಹೋಗ್ತಾನೆ ಇಲ್ಲ, ಯಾವ ಮೆಡಿಸಿನ್ ತಗೊಂಡ್ರು ಕಡಿಮೆ ಆಗ್ತಾ ಇಲ್ಲ, ಆಯುರ್ವೇದ ಮೆಡಿಸಿನ್ ತಗೊಂಡ್ರು ಕಡಿಮೆ ಆಗಿಲ್ಲ, ಹೋಮಿಯೋಪತಿ ಮೆಡಿಸಿನ್ ತಗೊಂಡ್ರು ಕಡಿಮೆ, ಅಲೋಪತಿ ಕಡಿಮೆ ಆಗಿಲ್ಲ. ಒಂದೇ ಒಂದು ಕಡಿಮೆ ಆಗಕ್ಕೆ ನಿಮ್ಮ ಆಹಾರವೇ ಔಷಧ. ಕೊನೆಯದಾಗಿ, ಓಕೆ, ಇದು ಸರಿ ಗುರುಜಿ, ಧನ್ಯವಾದಗಳು ಗುರುಜಿ. ಅವಾಗ ಏನಾಗ್ತದೆ, ಬೆಳಗ್ಗೆ ಟೈಮಲ್ಲಿ ಪೂರ್ತಿ ತರಕಾರಿದಿಂದ ಸಲಾಡ್ಗಳು, ಹಣ್ಣುಗಳು, ಮತ್ತೆ ನೈಟ್ನು ತರಕಾರಿಗಳು, ಹಣ್ಣುಗಳು, ಮಧ್ಯದಲ್ಲಿ ಕುಕ್ಡ್ ಫುಡ್, ಬಯಸಿದ ಆಹಾರ ಮಧ್ಯದಲ್ಲಿ. ಇಷ್ಟು ಮಾಡ್ಕೊಂಡ್ರೆ 50 ದಿನ ಮಾಡಿ ನೋಡಿ, ನಿಮ್ಮ ಆರೋಗ್ಯ ಹೆಂಗಿರ್ತದೆ ನೋಡ್ಕೊಳ್ಳಿ. ಯಾವ ಮೆಡಿಸಿನ್ ಬೇಕಾಗಿಲ್ಲ, ಮೆಡಿಸಿನ್ ತಗೊಂಡ್ರು ಕೆಲಸ ಮಾಡುತ್ತೆ. ಇಷ್ಟುವರೆಗೆ ಏನಾಗ್ತಿತ್ತು, ಮೆಡಿಸಿನ್ ತಗೊಂಡು ಕೆಲಸ ಮಾಡಲ್ಲ, ಮೆಡಿಸಿನ್ ಕೆಲಸ ಮಾಡಲ್ಲ. ಓಕೆ, ಈ ಪಥ್ಯದಿಂದ ಏನಾಗ್ತದೆ, ಯಾವುದೇ ಮೆಡಿಸಿನ್ ತಗೊಂಡು ಕೆಲಸವನ್ನು ಚೆನ್ನಾಗಿ ಕೆಲಸ ಮಾಡ್ತದೆ. ನಾನು ನೀವ್ ಹೇಳ್ದಂಗೆ ಫಾಲೋ ಮಾಡ್ತಾ ಇದೀನಿ ಗುರುಜಿ. ಸೂರ್ಯಾಸ್ತ ಆಗೋದಕ್ಕಿಂತ ಮುಂಚೆನೆ ನಾನು ಫ್ರೂಟ್ಸ್ ಎಲ್ಲ ತಿಂದ್ಬಿಡ್ತೀನಿ. ಹಶು ಆಗ್ತಾ ಇದೆ ಅನ್ನೋದ್ರಲ್ಲೇ ನಾನು ಮಲ್ಕೊಂಡ್ಬಿಡ್ತೀನಿ. ತುಂಬಾ ಒಂಥರ ಖುಷಿ ಆಗ್ತಾ ಇದೆ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಎಷ್ಟು ಪ್ರಚಾರ ಮಾಡಿ, ಎಷ್ಟು ಪ್ರಚಾರ ಮಾಡ್ಬೇಕು. ತುಂಬಾ ಜನರಿಗೆ ಹೇಳಿದೀನಿ ಗುರುಜಿ. ನಾನ್ ದಿನ ಅಟ್ಲೀಸ್ಟ್ 3-4 ಜನಕ್ಕಂದ್ರೂ ಲಿಂಕ್ ಕಳಿಸ್ತಾನೆ ಇರ್ತೀನಿ.
ಅಟ್ಲೀಸ್ಟ್ ನಾನಂತೂ ಈಗ ಸುಮಾರು ಒಂದ್ 250 ಜನದ ಮೇಲೆ ನಾನು ಜಾಯಿನ್ ಮಾಡ್ಸಿದೀನಿ. ಅವ್ರು ಕೆಲವ್ರು ಅಂದ್ರೆ ಇದು ಎಲ್ಲರಿಗೂ ಅವಕಾಶ ಸಿಗ್ಬೇಕು ಅಂದ್ರೆ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಗುರುಜಿ. ಅದು ತಗೊಳ್ಳೋದು ಅವ್ರದ್ದು, ತಗೊಳ್ಳಿಲ್ಲ ಅಂದ್ರೆ ಅವ್ರದ್ದು ಅನ್ಲಕ್ ಅನ್ಕೊಂತೀನಿ. ತಗೊಂಡವ್ರಂತೂ ಅದು ಗಾಡ್ ಗಿಫ್ಟ್ ಅಂತ ಅನ್ಕೊಂಡಿದೀನಿ ಗುರುಜಿ. ನಾನು ಓಕೆ, ದಿನ ಅಂತೂ ಪ್ರಚಾರ ಮಾಡ್ತೀನಿ ಗುರುಜಿ ನಾನಂತೂ. ಒಳ್ಳೇದು ಒಳ್ಳೇದು, ಥ್ಯಾಂಕ್ ಯು. ಜೈ ಗುರುಜಿ. ಗುರುಜಿ ನಮಸ್ತೆ ಗುರುಗಳೇ. ನಮಸ್ತೆ, ಹೇಳಿ. ಸರ್ ಇವತ್ತೇನು ಜರಸ್ ಕಾನ್ಸರ್ಟ್ ಬಂದಿತ್ತೇನೋ. ಹೌದು. ಹಂಗಾಗಿ ನನಗೂ ತುಂಬಾ ವರ್ಷದಿಂದ ಜ್ವರ ಬರ್ತಾ ಇತ್ತು, ಆಸ್ಪತ್ರೆಗೆ ಹೋಗ್ತಾ ಇದ್ವಿ. ಅಂದ್ರೆ ನನಗೆ ಆಸ್ಪತ್ರೆಗೆ ಹೋಗೋದು ಇಷ್ಟ ಇರ್ಲಿಲ್ಲ. ಅದಕ್ಕೆ ಇವ್ರು ಆಸ್ಪತ್ರೆಗೆ ಹೋದ್ರೆ ಗೌರ್ಮೆಂಟ್ ಡಾಕ್ಟರ್ಗಳು ದುಡ್ಡು ಇಸ್ಕೊಳೋದು, ಇಂಜೆಕ್ಷನ್ ಹಾಕೋದು ಅವೆಲ್ಲ ಸರಿಯಲ್ಲ. ಅದು ಯಾವಾಗ್ಲಿಂದ ಹೊರ ಬರ್ಬೇಕಂತಿದ್ದೆ. ಅವ ಒಂದ್ಸರಿ ಡಾಕ್ಟರ್ ಗಿರಿಧರ್ KG ಅಂತ ಆಯುರ್ವೇದ ಡಾಕ್ಟರ್ ಇದ್ರು. ಅವ್ರೊಂದ್ ಸ್ವಲ್ಪ ತೋರ್ಸ್ಕೊಟ್ರು ನಮಗೆ, ಅಮೃತ ಬಳ್ಳಿ, ಕಿರ್ನಲ್ಲಿ ಇವೆಲ್ಲ ತಗೊಂಡ್ರೆ ಅಂತ. 2 ವರ್ಷದಿಂದ ಅವಾಗದಿಂದ ಇವತ್ತವರೆಗೂ ನಾನು ಆಸ್ಪತ್ರೆಗೆ ಹೋಗಿದ್ದೇ ಇಲ್ಲ. ಅಷ್ಟೇ, ಕರೆಕ್ಟ್. ಅಮೃತ ಬಳ್ಳಿ ಅದು ಈಗ ಬರ್ತಾ ಬರ್ತಾ ಒಂದ್ 6 ತಿಂಗಳಿಂದ ಅದನ್ನು ನಾಟಿ ಔಷಧಿನೂ ತಗೊಂತಾ ಇಲ್ಲ. ಆರೋಗ್ಯ ಇದು ಪರವಾಗಿಲ್ಲ. ಅಷ್ಟೇ. ಈಗ ಮೂಳೆ ನೋವು ಬರ್ತಾ ಇತ್ತು, ಕೈ ಕಾಲು ನೋವು, ಸುಸ್ತು. ಅದಕ್ಕೆ ಬೋನ್ ಸ್ಟ್ರೆಚರ್ ಅಂತ ಬರುತ್ತೆ, ಮಂಗರವಳ್ಳಿ. ಅದು ಪಲ್ಯ ಮಾಡ್ಕೊಂಡ್ ತಿಂದ್ರೆ ಅದು ಒಂದ್ ಸ್ವಲ್ಪ ಮೂಳೆಗೆ ಗಟ್ಟಿ, ಹೌದು, ಅದು ಚೆನ್ನಾಗ್ ಬರುತ್ತೆ. ಕರೆಕ್ಟ್. ಇಷ್ಟು ನಾನು ಮತ್ತಿರ್ಗಾ ಜ್ವರಕ್ಕೆ ಇನ್ನೊಂದು ಅಳಲೆಕಾಯಿ ಇದೆಯಲ್ಲ, ಅಳಲೆಕಾಯಿ ಅಂತ ಬರುತ್ತೆ. ಅದನ್ನ ಜಜ್ಜಿ ರಸ ಮಾಡಿ ಕುಡಿದ್ರೆ ಅದು ಜ್ವರ ಕಮ್ಮಿ ಆಗ್ಬಿಡುತ್ತೆ. ಇಲ್ಲ ನೆಲಬೇವು ಬಂದ್ರೆ ಅರ್ಧ ಗಂಟೆ 1 hour ಅಲ್ಲಿ ಅದು ಎಂತ ಜ್ವರ ಇದ್ರೂನು ಕಮ್ಮಿ ಆಗುತ್ತೆ. ಆ ಗಿಡಮೂಲಿಕೆ ನಾನು ಇನ್ನೂ ಬೆಂಗಳೂರಲ್ಲಿ ಇದೆ, ನನಗೆ ಸಿಕ್ಕಿಲ್ಲ ಅದು. ವೆರಿ ಗುಡ್, ವೆರಿ ಗುಡ್. ಇಂಥದ್ರಲ್ಲಿ ನೀವು ಸಂಗ್ರಹಣ ಮಾಡಿ ನಮ್ಮ ಎಲ್ಲಾ ಗ್ರೂಪ್ ಹಂಚ್ಕೋಬೇಕು ನೀವು, ಅಲ್ವಾ? ಇಲ್ಲ, ನಾನು ಎಲ್ಲ ಪ್ರಯೋಗ ಮಾಡಿದೀನಿ, ಎಲ್ಲ ಪಾಸ್ ಆಗಿದೆ. ನನ್ ಮೇಲೆ ನಾನು ಪ್ರಯೋಗ ಮಾಡ್ಕೊಂಡಿದೀನಿ. ಅಲ್ಲ, ನೀವು ಪ್ರಯೋಗ ಮಾಡಿದ್ರೆ ಅದನ್ನ ನೀವು ನೀಟಾಗಿ ಟೈಪ್ ಮಾಡ್ಕೊಂಡು ಎಲ್ಲ ಕೂತ್ಕೊಂಡು ಕಂಪ್ಯೂಟರ್ ಸೆಂಟರ್ ಅಲ್ಲಿ ಕೂತ್ಕೊಂಡು ಟೈಪ್ ಮಾಡಿ. ನನ್ ಕಂಪ್ಯೂಟರ್ ಇಲ್ಲ. ಅಲ್ಲ, ಆಚೆ ಕಡೆ ಹೋಗಿ ನಿಮ್ಮ ಜ್ಞಾನವನ್ನು ಸಂಗ್ರಹಿಸಿ. ಈಗ ನಾನು ಪ್ರತಿಯೊಂದು ದಿವಸ ಏನ್ ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತಿರೋದು ನಾನು ಸಂಗ್ರಹಿಸ್ಕೊಂಡಿರೋದು, ನಾನು ಟೆಸ್ಟ್ ಮಾಡಿರೋದು, ನಾನು ಪ್ರಯೋಗಪೂರ್ವಕ ತಿಳ್ಕೊಂಡಿದ್ದು ಎಲ್ಲ ನಾನು ಏನ್ ಮಾಡ್ತಾ ಇದ್ದೀನಿ, ನೀಟಾಗಿ ಒಂದು PPT, ಒಂದು PDF ತರ ಟೈಪ್ ಮಾಡಿ ನಿಮ್ಗೆ ಕಲಿಸ್ತಾ ಇದೀವಿ ಅಲ್ಲ ಪ್ರತಿ ದಿವಸ. ಆ ತರ ಮಾಡ್ಬೇಕು. ಯಾವುದೇ ನಮ್ಮ ಹತ್ರ ಒಳ್ಳೇದಿದ್ರೆ ಹಂಚ್ಕೋಬೇಕು, ಅರ್ಥ ಮಾಡ್ಬೇಕು. ಹೌದು. ನೆನ್ನೆ ನೀವ್ ಹೇಳಿದ್ರಲ್ಲ, ಕುರ್ಚಿ ಮೇಲೆ ಕುತ್ಕೊಂಡಾಗ ಕೈ ಹಿಂಗಿತ್ತಿ ಹಿಂಗ್ ಕುತ್ಕೊಬೇಕಂತ. ಹಂಗ್ ಕುತ್ಕೊಂಡಾಗ ನನ್ನಲ್ಲಿ ಒಂದು ಏನೋ ಒಂಥರ ಕೆಳಗಡೆಯಿಂದ ಎತ್ತಿ ಮೇಲ್ಗಡೆ ವಾಸ್ತಂಗ ಆಗತ್ತಲ್ಲ ಸರ್, ಅದು ಅದನ್ನ ನಿಮ್ಗೆ ಹೇಳ್ಕೋಣ ಅಂತಿದ್. ಯಾಕೆ ಹಿಂಗ್ ಆಗ್ತೈತಿ ಅಂತ ನನಗೂ ಗೊತ್ತಾಗ್ಲಿಲ್ಲ. ಓಕೆ, ಅಂದ್ರೆ ಏನಂತ ಇತ್ತು? ಈ ಕಾಲು ಕುರ್ಚಿ ಮೇಲೆ, ನೆನ್ನೆ ಕುರ್ಚಿ ಮೇಲೆ ಎಲ್ಲೂ ಕೂತ್ಕೊಳ್ಳಲ್ಲ, ಪದ್ಮಾಸನದಲ್ಲಿ. ಇವತ್ತು ಯಾರ್ದೋ ಮನೆ ಹೋಗಿದ್ದೆ, ಊಟಕ್ಕೆ ಕರ್ದಿದ್ರು. ಕುರ್ಚಿ ಮೇಲೆ ಹಂಗ್ ಕುತ್ಕೊಂಡು ಕಾಲು ಕ್ರಾಸ್ ಮಾಡ್ಕೊಂಡು ನೀವ್ ಹೇಳಿದ್ರಲ್ಲ ಕೈ ಮುದ್ರೆ, ಈ ಮುದ್ರೆ, ಆ ಮುದ್ರೆ. ಅಲ್ಲ ಬೋಧಿ ಮುದ್ರೆ, ಅದು ಗೊತ್ತು. ಇಲ್ಲ, 2 ಕೈನು ಲಾಕ್ ಮಾಡ್ಕೊಂತೀವಲ್ಲ ಸ್ಟಾರ್ಟಿಂಗ್ ಧ್ಯಾನ ಕುತ್ಕೊಂಡಾಗ. ಅದು ಕುತ್ಕೊಂಡಾಗ ಸ್ವಲ್ಪ ಮೇಲ್ಗಡೆ ಎತ್ತಿ ಹೋಗಸ್ತಂಗೆ ಆಗ್ತಾ ಇತ್ತು. ಏನು ಇಲ್ಲ, ಶಕ್ತಿ ಅಷ್ಟೇ, ಅದು ಶಕ್ತಿ ಪ್ರಸಾರಣ. ಇಷ್ಟು ದಿನ ಅನುಭವ ಇರ್ಲಿಲ್ಲ ಅದು. ಈಗ ನೀವ್ ಏನೇನು ಒಂದೊಂದು ಪಾಯಿಂಟ್ ಹೇಳ್ಕೊಡ್ತಾ ಇದೀರೋ ಅದನ್ನ ಫಾಲೋ ಮಾಡ್ತಾ ಇದ್ದಾಗ ನಮ್ ದೇಹದಲ್ಲಿ ಒಂಥರ ಬದಲಾವಣೆ ಆಗ್ತಾ ಇದೆ ಸರ್. ವೆರಿ ಗ್ರೇಟ್, ವೆರಿ ಗ್ರೇಟ್. ಅಂಡ್ ನೀವು ಪಾಲನೆ ಮಾಡಿದಂತ ಈ ಅಂಶಗಳೆಲ್ಲ, ಅಂದ್ರೆ ಈ ಮೂಲಗಳು ಮತ್ತೆ ಈ ಯಾವ್ದು ವನಸ್ಪತಿಗಳು ಯಾವ್ದಾವ್ದು ನೀವು ಮಾಡಿದ್ರು, ಪ್ರಯೋಗ ಮಾಡಿದ್ರು, ನೀಟಾಗಿ ಬರೆದು ನಾನು ಕಲಿಸಿ. ಇಲ್ಲಾಂದ್ರೆ ನೀವು ಒಂದ್ ದಿವಸ ಎಕ್ಸ್ಪ್ಲೇನ್ ಮಾಡಕ್ಕಿದ್ರೆ ಎಲ್ಲ ಅದು ಹೆಸರು, ಅದರಿಂದ ಏನು ಪ್ರಯೋಜನ ಅಂತ ನೀವು ಒಂದು 10 ನಿಮಿಷ ನೀವು ಮಾತಾಡ್ಬೇಕಾಗತ್ತೆ. ಸರ್, ಒಂದಿನ ನೀವು ಯಾವ ಫ್ರೀ ಕೊಡ್ತೀರೋ ಮಾತಾಡ್ತೀನಿ ಸರ್. ನಮಗೆ ಟೈಪ್ ಮಾಡೋದು ಅವೆಲ್ಲ ಏನು ಬರಲ್ಲ ನಮಗೆ. ನಮ್ಗೆ ಹಳ್ಳಿ ಕೆಲಸ ನಮಗೆ ಎಲ್ಲ ಬರ್ಕೊಳ್ಳಿ. ನಾನು ಇನ್ನೊಂದು ದಿವಸ ನಿಮ್ಗೆ ಅವಕಾಶ ಕೊಡ್ತೀನಿ, ಒಂದು 10 ನಿಮಿಷ ಮಾತಾಡಿ. ಎಲ್ಲರೂ ಸೇರ್ಬೇಕು ಆ ಜ್ಞಾನ. ಓಕೆ, ಸರ್. ರೈಟ್, ಹಂಗೆ ಮಾಡೋದು. ಓಕೆ, ಗಿರೀಶ್. ರೈಟ್, ಗಿರೀಶ್. ನಿಮ್ಮ ಹೆಸರು? ಗಿರೀಶ್ ರಾವ್ ಭೋಸ್ಲೆ ಸರ್. ಗಿರೀಶ್ ರಾವ್ ಭೋಸ್ಲೆ. ಓಕೆ, ಒಳ್ಳೇದು, ಧನ್ಯವಾದ. ಸರ್ ನಮಸ್ತೆ ಸರ್. ನಮಸ್ತೆ. ಸರ್, ಮೇಡಮ್ ಅವ್ರು ಹೇಳಿದ್ರು ಆಧ್ಯಾತ್ಮಿಕ ಅನ್ನೋದು ಅದು ಇಂಥ ವಯಸ್ಸಿಗೆ ಅಂತ ಸೀಮಿತ ಇಲ್ಲ ಅಂತ ಹೇಳಿದ್ರು. ಕೆಲವೊಬ್ರು ತಿಳ್ಕೊಂಡಿರ್ತಾರೆ 50 ವರ್ಷ 60 ವರ್ಷ ಪೆನ್ಷನ್ ಆದ್ಮೇಲೆ ಮಾಡಿದ್ರಾಯ್ತು, ಆಧ್ಯಾತ್ಮಿಕತೆಗೆ ಹೋದ್ರಾಯ್ತು ಅಂತ ತಿಳ್ಕೊಂಡಿರ್ತಾರ ಅಂತ ಹೇಳಿ. ಆದ್ರೆ ನಮ್ಮ ಮನೇಲಿ ಆ ವಾತಾವರಣ ಇರ್ಲಿಲ್ಲ ಸರ್. ನಮ್ ತಂದೆಯವರು ಗ್ರಾಮ ಸೇವಕರಾಗಿದ್ರು.
ಆದ್ರೆ ಅವರು ಅವಾಗ್ಲಿಂದಾನೇ ಒಳ್ಳೆ ಒಳ್ಳೆ ಈ ಶಾರದಾ ಮಾತೆಯವ್ರದ್ದು, ರಾಮಕೃಷ್ಣ ಪರಮಹಂಸರದು ಅದೆಲ್ಲ ಪುಸ್ತಕಗಳನ್ನ ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರಲ್ಲ, ಹಾಗೆ ಅಂತೆಲ್ಲ ಪುಸ್ತಕಗಳನ್ನ ತಗೊಂಡ್ ಬಂದು ಓದ್ತಾ ಇದ್ರು ಅವರು. ನಮ್ಗೂ ಅದೇ ಪರಿಪಾಠ ಬಿತ್ತು. ನಮ್ಗೆ ಆವಾಗ್ಲಿಂದಾನೇ ಬೆಳೆದ್ ಬಂದ್ ಬಿಟ್ಟಿದೆ ನಮ್ಗೆ ಆಧ್ಯಾತ್ಮಿಕತೆ ಬಗ್ಗೆ ಒಲವು ಜಾಸ್ತಿ ನಮ್ಗೆ. ಈಗ 2-3 ವರ್ಷದ ಹಿಂದೆ ನಮ್ ಟೀಚರು ಒಬ್ರು ಅಲ್ಲೇ ಅವರು PMC ಒಂದು ಇದೆ ಚಾನಲ್ ಇದೆ ನೋಡ್ರಿ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಅವಾಗಿಂದನೇ ಪತ್ರಿಜಿಯವರದು ಫಾಲೋ ಮಾಡ್ತಾ ಬಂದಿದೀನಿ ಸರ. ಆನಾಪಾನಸತಿ ಅವಾಗಿಂದನ ಧ್ಯಾನ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಏನೋ ಸ್ವಲ್ಪ ಇದಾಯ್ತು, ಬಿಟ್ಬಿಟ್ಟಿದ್ದೆ ನಾನು. ಮತ್ತೆ ಇದು ನೀವು ಸುದೈವ ಇದು ನನ್ಗೆ, ನೀವು ಇದ್ರಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ನೋಡ್ತಿರ್ಬೇಕಾದ್ರೆ ನಮ್ಗೆ ಸಿಕ್ಬಿಡ್ತು. ನೀವು ಸಿಕ್ಬಿಟ್ರಿ ನಮ್ಗೆ ಇದ್ರಲ್ಲಿ. ಮತ್ತೆ ನಾನು ಆ ಒಂದು ಸ್ಥಿತಿಯಲ್ಲಿ, ನಾನು ಧ್ಯಾನದ ಸ್ಥಿತಿಯಲ್ಲಿ ನನ್ನನ್ನು ನಾನು ಒಳಗೊಳಿಸ್ಲಿಕ್ಕೆ ಒಂದು ಅನುಕೂಲ, ಒಂದು ಸುವರ್ಣ ಅವಕಾಶವನ್ನ ನೀವು ಮಾಡ್ಕೊಟ್ರಿ. ನಿಮ್ಗೆ ಧನ್ಯವಾದಗಳು. ನಾವು ಅಂದ್ರೆ ಆಧ್ಯಾತ್ಮಿಕ ನಮ್ಗೆ ಬೇಕು, ಆಧ್ಯಾತ್ಮಿಕತೆ ಅಂದ್ರೆ ನಮ್ಗೆ ಅವಶ್ಯಕ ಬೇಕೇ ಬೇಕು. ಇದರಲ್ಲಿ ಇರೋದ್ರಿಂದ ನಮ್ಗೆ ಯಾವುದೇ ಅಂದ್ರೆ ಈಗ ನಾವು ಮನಸ್ಸನ್ನ ನಾವು ಸ್ವಚ್ಛ ಮಾಡ್ಕೋಬೇಕು. ಹೇಗೆ ನಾವು ಹೊಲದಲ್ಲಿ ರೈತ ಬೆಳೆ ಬೆಳಿಬೇಕಾದ್ರೆ ಅವನು ಬೆಳೆ ಜೊತೆಗೆ ಅದ್ರ ಜೊತೆಗೆ ಕಸ ಕಡ್ಡಿಗಳು ಬೆಳೀತಿರ್ತವೆ. ಬೆಳೆಯನ್ನ ಬಿಟ್ಬಿಟ್ಟು ಕಸ ಕಡ್ಡಿಯನ್ನ ನಾವು ತೆಗೆದ ಹಾಗೆ ನಮ್ಗೆ ಒಳ್ಳೆ ಫಲ ಸಿಗ್ತದೆ. ಹಾಗೇನೆ ನಮ್ಮ ಮನಸ್ಸಿನಲ್ಲೂ ಕೂಡ ನಮ್ಗೆ ಏನು ಅಂತ ಈ ಕಾಮ, ಕ್ರೋಧ, ಷಡ್ವರ್ಗಗಳು ಏನದಾವಲ್ಲ ಅವೆಲ್ಲ ಕಸಗಳು. ಆ ಎಲ್ಲ ಕಸಗಳನ್ನ ನಾವು ಸ್ವಚ್ಛ ದಿನನಿತ್ಯ ನಾವು ಸ್ವಚ್ಛ ಮಾಡ್ಬೇಕು. ಹೇಗೆ ದೇಹಕ್ಕೆ ಸ್ನಾನ ಮಾಡಿ ನಮ್ಮ ದೇಹದ ಕೊಳೆಯನ್ನ ನಾವು ತೊಳ್ಕೊಳ್ತೀವೋ, ಹಾಗೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತ ಆ ಕೊಳೆಯನ್ನು ನಾವು ಕೂಡ ದಿನನಿತ್ಯ ದಿನ ಒಮ್ಮೆನೆ ಹೋಗೋದಿಲ್ಲ ಸರ್ ಅದೆಲ್ಲ. ಪ್ರತಿದಿನ ನಾವು ಸ್ವಲ್ಪ ಸ್ವಚ್ಛ ಮಾಡ್ಕೋತಾ ಹೋದಾಗೆಲ್ಲ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆ ಕೊಳೆ ಸ್ವಚ್ಛವಾಗಿ ನಿರ್ಮೂಲನ ಆಗಿ ನಾವು ಏನೋ ದೇವರ ಸಮಾನ ಗುಣಗಳನ್ನ ಬೆಳೆಸ್ಕೊಂಡ್ ಬಂದ್ರೆ ನಮ್ಗೆ ಯಾವುದೇ ಈ ಕಷ್ಟ ಕೋಟಲೆಗಳು ನಮ್ಗೆ ಬರ್ತದ ಇಲ್ಲ ಅನ್ನಂಗಿಲ್ಲ, ಅದ್ರದ್ದು ಅನುಭವ ಆಗ್ತದೆ. ಆದ್ರೆ ನಮ್ಗೆ ಅದ್ರದ್ದು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ನಮ್ಗೆ ಸಿಗೋದಿಲ್ಲ ಅಂತ ಹೇಳ್ತೀನಿ ಸರ್. ಖಂಡಿತಮ್ಮ, ಒಳ್ಳೇದು. ತುಂಬಾ ನೀವು ಇದೆಲ್ಲಾನು ನೋಡಿ, ಇಷ್ಟೆಲ್ಲ ಚೆನ್ನಾಗಿ ನೀವು ಮಾತಾಡ್ತಾ ಇದ್ದೀರಿ ಅಂದ್ರೆ ಆಗ್ಲೇ ನೀವು ಆಧ್ಯಾತ್ಮಿಕ ಪರವಾಗಿ ಸ್ವಲ್ಪ ನಿಮ್ಗೆ ಸಂಬಂಧ ಇದೆ ಅಂತ ಅರ್ಥ ಆಗ್ತಾ ಇದೆ. ಹಾ ಸರ್, ಇದೆ ಸರ್. ಒಳ್ಳೇದು, ತುಂಬಾ ಒಳ್ಳೇದು. ಅದು ಇನ್ನೂ ಬೆಳೆಸ್ಕೊಳ್ಳಿ. ನೀವು ಇನ್ನೂ ತುಂಬಾ ಜನಗೆ ನೀವು ಹೇಳ್ಕೊಡ್ಬೇಕು. ಅಂದ್ರೆ ನೀವೊಂದು ಟೀಚರ್, ಒಂದು ಮಾಸ್ಟರ್ ಆಗ್ಬೇಕು. ಈ 365 ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಪ್ರಧಾನ ಗುರಿ ಏನಂದ್ರೆ ಪ್ರತಿಯೊಬ್ಬರು ಮಾಸ್ಟರ್ ಆಗ್ಬೇಕು. ಈಗಾಗಲೇ ಗಿರೀಶ್ ಘೋಸ್ಲೆ ಅವರು ಮಾತಾಡಿದ್ರು. ಅವ್ರ ಹತ್ರ ಒಂದು ಜ್ಞಾನ ಇದೆ, ಒಳ್ಳೆ ಜ್ಞಾನ ಇದೆ. ಆ ಜ್ಞಾನ ಜೊತೆಗೆ ಆಧ್ಯಾತ್ಮಿಕನ ಜೋಡಿ ಮಾಡ್ಕೊಂಡ್ರೆ ಅವರೊಂದು ದೊಡ್ಡ ಮಾಸ್ಟರ್ ಆಗ್ತಾರೆ ಅಷ್ಟೇ ಅಲ್ವಾ? ಬೇಕಾಗಿರೋದು ಎಷ್ಟು ಮಾಸ್ಟರ್ಸ್ ಬೇಕಂದ್ರೆ ಸಾವಿರಾರು ಕೋಟಿಯಂತ ಮಾಸ್ಟರ್ಸ್ ಬೇಕು. ಯಾಕೆ ಹೇಳಿ, ಇಲ್ಲಿ ಭೂಮಿಯಲ್ಲಿ 740 crores ಜನ ಇದ್ದಾರೆ, 800 ಕೋಟಿ ಜನ ಇದ್ದಾರೆ. ಇಲ್ಲಿ ಈಗಾಗಲೇ ಆಧ್ಯಾತ್ಮಿಕ ಆಗ್ಬೋದು, ಒಳ್ಳೆ ಚಿತ್ರಗಳಾಗ್ಬೋದು, ಎಷ್ಟು ಜನ ಹತ್ರ ಇದೆ? ಒಂದು 10% ಜನಗಿದೆ ಅಷ್ಟೇ. ಇಲ್ಲ ಅಂದ್ರೆ ಈ ತರ ಪ್ರಪಂಚ ಯುದ್ಧ ಆಗ್ತಾ ಇತ್ತಾ? ಮೊನ್ನೆ ರಷ್ಯಾದು ಮತ್ತೆ ಈ ಯಾವ್ದೋ ಇನ್ನೊಂದು ಆಗಿದಿಲ್ಲ ಯುದ್ಧ, ಪಾಲಸ್ತೀನ ಯುದ್ಧ ಆಗ್ತಾ ಇತ್ತಾ? ಒಳ್ಳೆ ಜನ ಇದ್ರೆ ಯಾಕೆ ಆಗ್ತಾ ಇತ್ತು ಯುದ್ಧಗಳು? ಈಗ ಇನ್ನು ಮುಂದೆ ಈ ನಮ್ಮ ಮುಂದೆ ಪೀಳಿಗೆಗಳಿಗೂ ಮತ್ತೆ ಇನ್ನು ಬರೋ ದಿನಸದಲ್ಲಿ ಇನ್ನು ಎಷ್ಟು ಯುದ್ಧಗಳು ಆಗುವಂತ ಅವಕಾಶ ಕಾಣಿಸ್ತಾ ಇದೆ ನೋಡಿದ್ರೆ. ಹೌದ್ ಸರ್. ನಮ್ಗೆ ನಿಜವಾಗ್ಲೂ ಸುದೈವ ಸರ್, ನಮ್ಗೆ ನೀವು ಸಿಕ್ಕಿದ್ದು. ಇನ್ನು ನಾವ್ ಕಲ್ತ್ಕೊಳ್ಬೇಕಾಗಿರೋದು ತುಂಬಾ ಇದೆ ಸರ್. ಈ ಉಸಿರು ಇರೋವರೆಗೂ, ದೇಹದಲ್ಲಿ ಉಸಿರು ಇರೋವರೆಗೂ ಕೊನೆಯವರೆಗೂ ಕೂಡ ನಾವು ಕಲಿಯಬೇಕಾಗಿದ್ದು ಸಿಕ್ಕಾಪಟ್ಟೆ ಇದೆ ಸರ್. ಎಷ್ಟೋ ಗ್ರಂಥಗಳು, ಎಷ್ಟೋ ವಿಧ ಜ್ಞಾನ, ಎಷ್ಟು ಜ್ಞಾನ ಬೇಕಾಗಿದೆ ನಮ್ಗೆ, ಇನ್ನೂ ಬೇಕಾಗಿದೆ. ಅದ್ರ ದಾಹ ಇದೆ ಸರ್, ಇನ್ನೂ ದಾಹ ಇದೆ ಜ್ಞಾನದ. ನಿರಂತರ ಪ್ರಯಾಣ ಸರ್, ನಿರಂತರವಾಗಿ ಬೇಕೇ ಬೇಕು. ಇದು ಅದು ನೀರಾಗ್ಬೇಕು, ನಾವು ನಿಂತು ನೀರಾಗ್ಬಾರ್ದು. ಥ್ಯಾಂಕ್ ಯು ಸೋ ಮಚ್. ಹರೀಶ್ ಕುಮಾರ್ ಅವರು, ಹರೀಶ್ ಕುಮಾರ್ ನೀವು ಅನ್ಮ್ಯೂಟ್ ಮಾಡಿದ್ರೆ ಮಾತಾಡಿ. ರೈಟ್.
ಓಕೆ ಸ್ನೇಹಿತರೆ, ಈಗ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಈಗಾಗಲೇ ಸಮಯ 8 ದಾಟಿದೆ, 8 ಗಂಟೆ ದಾಟಿದೆ. ರೈಟ್. ಸೊ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೂ ತಮ್ಮೆಲ್ಲರನ್ನು ಪ್ರತ್ಯೇಕ ಧನ್ಯವಾದಗಳು.